ದೀಪ ಕಾಣಿಸ್ತಾ ಇದೆ. ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು. ಹಾಗಾಗಿ ಇದೀಗ ನಮ್ಮ ಮುಖ್ಯ ಅತಿಥಿ ಅಭ್ಯಾಗತರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಮೊದಲನೇದಾಗಿ ನಿರ್ದೇಶಕರಾಗಿರುವ ಮಠ ಗುರುಪ್ರಸಾದ್ ಸರ್ ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನು ಜಾಯಿನ್ ಆಗಬೇಕು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ NM ಸುರೇಶ್ ಸರ್ ದಯಮಾಡಿ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು. ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂತಹ ಉಮೇಶ್ ಬಣಕಾರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು. ಇನ್ನು ಟೆಲಿವಿಷನ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರುವಂತಹ ರವಿ ಆರ್ ಗರಣಿ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ನಿರ್ದೇಶಕರಾಗಿರುವಂತಹ ಯತಿರಾಜ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು ನಮ್ಮ ನಿರ್ಮಾಪಕರಾಗಿರುವಂತಹ ಸಂತೋಷ್ ಅವರು ದಯಮಾಡಿ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಟ ಮನ್ವಿತ್, ನಾಯಕ ಮನ್ವಿತ್, ನಾಯಕಿ ಶ್ರಾವ್ಯ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ಸಂಗೀತ ನಿರ್ದೇಶಕರು ಹಾಗೂ DOP ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವಿದ್ಯಾ ನಾಗೇಶ್ ಅವರು ಹಾಗೂ ವಿಜಯ್ ಹರಿತ್ಸಾ ಅವರು. ಯತಿರಾಜ್ ಬಗ್ಗೆ ಒಂದು ನಿಮಿಷ ಹೇಳ್ಬಿಡ ಅಂತ. ಹೌದಾ? ಓಕೆ ಓಕೆ ಅಲ್ಲ, ತುಂಬ ಹೇಳಿದ್ರೆ ಓಕೆ. ಈಗ ಹಾಡನ್ನು ನೋಡೋಣ. ಅದು ಅದ್ಭುತ ಯಶಸ್ಸಾಗಲಿ, ಎಲ್ಲರಿಗೂ ಸಂತೋಷವನ್ನು ಕೊಡಲಿ, ರೀಚ್ ಆಗಲಿ ಅಂತ ಯಶಸ್ಸನ್ನು ಕೋರ್ತಾ ನಾನು ಪ್ರಾರಂಭವನ್ನು ಮಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ, ಬೇಗ ಮುಗಿಸ್ರಿ. ಮನೇಲಿ ಎರಡೆರಡು ಕ್ಲಿಕ್ಕು ನಿಮ್ಮಿಬ್ಬರಿಗೂ ವಾಸಣ ಕಾಣಿಸ್ತಾ ಇಲ್ಲ. ವಾಸಣ ಅಡ್ಬಿದ್ವಿ ಅಮೋಘವಾಗಿ 5-6ನೇ ಸತಿ ಇದು. ಅದು ನೋಡುತ್ತೆ ಎಷ್ಟು ಸುಪುಷ್ಟವಾಗಿ ನಡೀತಿದೆ ಉದ್ಯಮ ಮತ್ತೆ ಮಾಧ್ಯಮದ ದೋಸ್ತಿ ಅನ್ನೋದಕ್ಕೆ. ಈ ಥರದ ತುಂಬಿದ ಪ್ರೆಸ್ ಮೀಟ್ಗಳೇ ಸಾಕ್ಷಿ. ಇಡೀ ಕಾರ್ಯಕ್ರಮಕ್ಕೆ ಹಂಚೋ ಭಾಷೆ. ಹಾಗೆ ಯತಿ ಅವತ್ತಿಂದ ಹಂಗ ಭಾಳ ಒಳ್ಳೆ ಕೆಲಸ ಇದೆ. ಮಿಟಿಕ್ಲಾಡಿ ಹಾಡನ್ನು ದಯಮಾಡಿ ಲೋಕಾರ್ಪಣೆ ಮಾಡಬೇಕಾಗಿ ಬಟನ್ ಒಂದು ಅವರಲ್ಲಿ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಡನ್ನು ಲಾಂಚ್ ಮಾಡಿದ್ದಕ್ಕಾಗಿ. ನಾನು ಅವಾಗ ಕಾರ್ಯಕ್ರಮ ಶುರುವಾಗಿ ತುಂಬ ಹೊತ್ತಾಯ್ತು, ಮುಕ್ತಾಯ ಹಂತದಲ್ಲಿದೆ ಅಂದ್ಕೊಂಡು ಭಜನೆ ಶುರು ಮಾಡ್ಬಿಟ್ಟಿದೆ, ಕ್ಷಮಿಸಿ, ನನಗೆ ಗೊತ್ತಾಗಿಲ್ಲ. ಯತಿ ಬಗ್ಗೆ ಗುರುಗಳು ತುಂಬಾ ಚೆನ್ನಾಗಿರೋದು. ಇಬ್ಬರು ಗುರು ಗೊತ್ತಿದ್ದೆ ನಾನು, ಗಡಗಟ್ಟೆ ಹತ್ರ ದೇಶಪಾಂಡೆ ಅವರು ಮತ್ತೆ ಗುರುಗಳು. ಅಲ್ಲಿ ತುಂಬಾ ಒಂದು 4 ಪದದಲ್ಲಿ ವಿವರಿಸಿದ ಸಂದರ್ಭದೊಂದಿಗೆ ವಿವರಿಸಿದ ಪ್ರಶ್ನೆ ಇರ್ತದಲ್ಲ, ಆ ಥರ. ಮೊದಲು ರಾಜ್ಕುಮಾರ್ ಸಾಹೇಬ್ರ ಅಭಿಮಾನಿ, ದೊಡ್ಡವರ ಅಭಿಮಾನಿ ಇದ್ದ. ಅದಕ್ಕೆ ತಿನಗೊಂದು ನಮನ ಕಣ. ಒಂದು ಅಭಿಮಾನನ ಹೊಂದದೆ ತುಂಬ ದೊಡ್ಡದು. ಅದು ಕನ್ನಡದ ಅಲ್ಟಿಮೇಟ್ ಅಭಿಮಾನ. ನಾವು ಅಣ್ಣವ್ರ ಅಭಿಮಾನ ಆಗಿಬಿಟ್ರೆ ಸಾಕು. ನಾವು ಕನ್ನಡಕ್ಕೆ ಸಾಕಷ್ಟು
ಸೇವೆ ಸಲ್ಲಿಸಿದವರು, ಕನ್ನಡದ ಪ್ರತಿನಿಧಿ ಆದವರಿಗೊಬ್ಬರಿಗೆ ಅಭಿಮಾನಿ ಆಗಿದ್ದರೆ ನಮ್ಮ ಜನ್ಮ ಸಾರ್ಥಕ ಅಂತಾನೆ. ಅದೊಂದು ಸಾರ್ಥಕತೆ ನೋಡಿ ನಂತರ ಪತ್ರಕರ್ತ ವೃತ್ತಿಗೆ ಇಳಿದಂಥ ಯತಿ. ಅಲ್ಲಿ ಪತ್ರಕರ್ತ ಆಗಿರೋದು ಮೋಸ್ಟ್ಲಿ ಎಷ್ಟು ದಿವಸ ಅಂತ ಸಿನಿಮಾದವ್ರ ಬಗ್ಗೆ ಬರೆಯೋದು, ನನ್ನ ಬಗ್ಗೆನೂ ನಮ್ಮವರೇ ಬರೀಲಿ ಅಂದ್ಬಿಟ್ಟು ನಟ ಆದ್ಮೇನು ನಟ ಆದ ನಂತರ, ನಟದ ನಂತರ ಈಗ ನಿರ್ದೇಶನ. ಒಂದು ಬ್ರಿಲಿಯಂಟ್ ಆದ ಜರ್ನಿ. ಎಲ್ಲ ಮೊದಲು ನೋಡ್ತಾ ಇರೋ ನಿಮಗೆ ನನ್ನ ವೈಯಕ್ತಿಕ ಶುಭಾಶಯ ಐತಿ. ಹಾಗೆ ನನ್ನ ಕೈಲೊಂದು ಹಾಡು ರಿಲೀಸ್ ಆಯಿತು. ಹಾಡು, ಹಸೆಗಳು ಇವೆಲ್ಲ ಇವತ್ತು ಹೇಗಾಗಿ ಹೋಗಿದೆ ಅಂದರೆ, ನಾವು ಒಂದು ಇಷ್ಟೂ ದೊಡ್ಡ ಪ್ರಪಂಚ ಜೊತೆ ಸಂವಹಿಸುವಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ. ಒಂದು ಪುಟ್ಟದೇನೋ ಬಿಟ್ಟರು ಮಾಧ್ಯಮ ಉದ್ಯಮನ ಕರೆದು ನಾವು ಇದು ಲೋಕದಲ್ಲಿ ಅಲೆ ಎದ್ದು ಬಿಡುತ್ತೆ ಬೆಳಗ್ಗೆ ಎದ್ದು ಅಂದ್ಕೊಂಡು ಒಂದು ನಿರೀಕ್ಷೆಯಲ್ಲಿ ಒಂದು ಹಾಲ್ ಬುಕ್ ಮಾಡಿ, ನೀನು ಹೆಂಗಲ್ಲಿ ನಿಂತಿದ್ದೆ, ನಾನು ಮೊನ್ನೆ ಅಲ್ಲೇ ನಿಂತಿದ್ದೆ, ಇವರೇ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು. ಇದು ವಾರಕ್ಕೊಂದು 10-15 ಈ ಥರದ ಸಿನಿಮಾದ ಸಮೃದ್ಧಿ ತೋರಿಸುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಿರ್ತವೆ. ಸೊ ಅದು ಖುಷಿ. ನಿನ್ನ ನಿರ್ದೇಶನದ ಜರ್ನಿಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ಇಡೀ ನಾಡು ನಿನ್ನನ್ನು ಹರಸ್ಲಿ ಅಂತ ಕೇಳ್ಕೊತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಇಡೀ ತಂಡಕ್ಕೆ ಕ್ಷಮೆ ಕೋರ್ತೇನೆ ತಡವಾಗಿ ಬಂದಿದ್ದಕ್ಕೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಜೈ ಸಂಜು, ಜೈ ಯತಿ, ಜೈ ಚಿತ್ರತಂಡ. ಶುಭವಾಗಲಿ ಸರ್. ನಿಮ್ಮ ಪ್ರೀತಿಗೆ, ಹಾರೈಕೆಗೆ ನಾವೆಲ್ಲರೂ ಆಭಾರಿ ಸರ್. ಇದೀಗ ಪ್ಲೀಸ್ ಶೈಲೇಶಣ್ಣ. ಭಟ್ರು ಈ ಥರದ್ದು ಸ್ವಲ್ಪ ತರದ್ದು ಸ್ವಲ್ಪ ಪಡ್ಡೆಗಳಿಗೆ ಇಷ್ಟ ಆಗೋ ಥರದ್ದು ಸಾಲುಗಳು ಬರೀತಾರೆ. ಹಾಗಾಗಿ ಹಂಗೆ ಸಿಂಕ್ ಆಗೋಯ್ತದು. ಅಲ್ಲಿ ಬಾಟ್ಲು ನೋಡಿದ್ರೆ ಭಟ್ರ ನೆನಪಾಗುತ್ತೆ ನನಗೆ. ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಯೋಗರಾಜ್ ಭಟ್ ಸರ್ಗೆ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ. ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಂಜು ನಮ್ಮ ಯತಿರಾಜ್ ಅವರ ಇದು 2ನೇ ಸಿನಿಮಾ. ನಾನು ವರ್ಕ್ ಮಾಡ್ತಾ ಇರೋದು. ಫಸ್ಟು ಸತ್ಯಂ ಶಿವಮ್ ಅಂತ ಇಲ್ಲ, ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದ್ದು. ನಾವು ಇದು ಫಸ್ಟ್ ಮಾಡಿದ್ದು. ಎರಡು ಫೈಟು ಭಾಳ ಅದ್ಧೂರಿಯಾಗಿ ಮಾಡಿದ್ದೀನಿ. ಅಂದರೆ ಇದು ಲೊಕೇಶನ್ನೇ ಭಾಳ ಡಿಫ್ರೆಂಟಾಗಿ ಕೊಟ್ಟರು ನನಗೆ. ಅಂದರೆ ಒಂದು ಬಸ್ ಸ್ಟಾಪು, ನೈದಿಲೆ ನಾಡು ಬಸ್ ನಿಲ್ದಾಣ. ಕರೆಕ್ಟಾ? ನೈದಿಲೆ ನಾಡು ಬಸ್ ನಿಲ್ದಾಣ. ಒಂದು ಒಳ್ಳೆ ಮರಕೆರ ಪಕ್ಕದಲ್ಲಿ ಕೂರ್ಗಲ್ಲಿ ಬ್ಯೂಟಿಫುಲ್ ಲೊಕೇಶನ್. ಮೂರ್ನಾಡು ಸೂಪರ್ ಲೊಕೇಶನ್ನು. ನಾವು ಯಾವ ಬ್ಲಾಕ್ ಇಟ್ಟೂ ಎಕ್ಸ್ಟ್ರಾರ್ಡನರಿ ಇರ್ತದೆ. ಸೊ ಆ ಥರ ಒಂದು ಲೊಕೇಶನ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಖಂಡಿತ ನಾನು 360 ಡಿಗ್ರಿ ಎಲ್ಲ ಆ್ಯಂಗಲ್ಸ್ ಇಟ್ಟು ಆ ಲೊಕೇಶನ್ ಯೂಸ್ ಮಾಡಿ ಆ ಫೈಟ್ ಕಂಪೋಸ್ ಮಾಡಿದೆ. ಮನ್ವಿತ್ತು ಭಾಳ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ನಾಗೇಶ್ ಅವರ ಕ್ಯಾಮ್ರಾ ಕೈ ಚಾಳಕ ಭಾಳನೇ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡು ಅದೇ ರೀತಿ ಆ ಫೈಟ್ ಕಂಪೋಸ್ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನಾಗೇಶ್. ಸೊ ಯತಿರಾಜ್ ಅವರು ಒಂದು ಶಿಸ್ತುಬದ್ಧವಾದಂಥ ಒಂದು ನಿರ್ದೇಶಕ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಅವರ ಒಂದು ಡೈರೆಕ್ಷನಲ್ಲಿ ಭಾಳ ಶಿಸ್ತಿದೆ, ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕನ್ಫ್ಯೂಷನ್ಸ್ ಇರಲ್ಲ. ಅವರ ಕೋ ಡೈರೆಕ್ಟ್ರು ಅರುಣ್ ಒಳ್ಳೆ ಸಾಥ್ ಅವ್ರಿಗೆ. ಇಡೀ ತಂಡ ಒಂದು ಒಳ್ಳೆ ಬೆನ್ನೆಲುಬಾಗಿ ನಮ್ಮ ನಿರ್ಮಾಪಕರು ಸಂತೋಷ್ ಭಾಳ ತುಂಬ ಚೆನ್ನಾಗಿ ಸಾಥ್ ಕೊಟ್ಟು ಈ ಒಂದು ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಭಾಳ ಒಳ್ಳೆಯದಾಗಲಿ. ಯತಿರಾಜ್ ಅವರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿ ನಿರ್ಮಾಪಕರು ಇನ್ನೂ ಹಲವಾರು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಮಾಡಲಿ. ಅದೇ ರೀತಿ ನಮ್ಮ ಶ್ರಾವ್ಯ ಅವರು ಪಾತ್ರ ತುಂಬ ಚೆನ್ನಾಗಿದೆ. ಫೈಟಲ್ಲಿ ಅವರು ಇದ್ದರು. ಅವ್ರಿಗೇನ ಇವರು ಕೂಡ ನಮ್ಮ ಸಂಗೀತ ಅವರು ಇವರೊಂದು ಫೈಟಲ್ಲಿದ್ದಾರೆ, ಅವರೊಂದು ಫೈಟಲ್ಲಿದ್ದಾರೆ. ಅಂದರೆ ಇಬ್ಬರು ಹೀರೋಯಿನ್ಸು ಒಂದೊಂದು ಫೈಟಲ್ಲಿದ್ದಾರೆ. ಭಾಳ ಖುಷಿ ಆಯಿತು. ಸಂಗೀತ ಅವರು ಕೂಡ ಹೀರೋಯಿನ್ನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನಮ್ಮ ವರ್ಕು ಖುಷಿಯಾಗಿ ಮಾಡಿದಾಗ ಭಾಳನೇ ಒಂದು ತೃಪ್ತಿ ಇರುತ್ತೆ. ಆ ತೃಪ್ತಿ ಈ ಸಿನಿಮಾದಲ್ಲಿ ನನಗಾಗಿದೆ. ಸಂಜು
ಕನ್ನಡ ಕಲಾಭಿಮಾನಿಗಳು ಈ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಯಶಸ್ವಿ ಮಾಡಲಿ ಅಂತ ಕೇಳ್ಕೊತ ಮನ್ವಿತ್ತು ಒಳ್ಳೆ ನಾಯಕ ನಟನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಾನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಡಿ.ಒ.ಪಿ ಸರ್ ಮಾತನಾಡೋದಕ್ಕೂ ಮುನ್ನ ಓಕೆ, ಮಡಿಕೇರಿ ನೋಡೋದಕ್ಕೆ ಎಲ್ರಿಗೂ ಚಂದ, ಎಲ್ರಿಗೂ ಗೊತ್ತಿದೆ, ಹಸಿರಾಗಿರೋದು. ಅದನ್ನು ಇನ್ನೂ ತುಂಬ ಸುಂದರವಾಗಿ ತೋರಿಸಿದ್ದೀರಾ. ನಿಮ್ಮ ಅನುಭವ? ಇಲ್ಲಿ ಎಲ್ಲ ಬಂದಿರೋ ಹಿರಿಯರಿಗೂ ನಮಸ್ಕಾರ. ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಕೆಲಸದ ಬಗ್ಗೆ ಅಷ್ಟೇ. ಆಮೇಲಿಂದ ಇಲ್ಲಿ ಡೈರೆಕ್ಟರ್ ಆದಂಥ ಯತಿರಾಜ್ ಸಾರು ನನ್ನ 4ನೇ ಸಿನಿಮಾ, ಅವ್ರ ಜೊತೆ ನಾನು ಜರ್ನಿ ಮಾಡ್ತಾ ಇರೋದು. ಆಮೇಲಿಂದ ಮನ್ವಿತ್ ಅವರಿಂದ ಈ ಸಿನಿಮಾ ನಮಗೂ ಯತಿರಾಜ್ ಸರ್ ನಾವು ಒಂದು ಕಡೆ ಕುತ್ಕೊಂಡು ಒಂದು ಮೀಟಿಂಗಲ್ಲಿ ಫಿಕ್ಸ್ ಆಗಿದಾಗಿ ಕಂಟಿನ್ಯೂ ಆಗಿ ಈ ಜರ್ನಿಯಾಗಿ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇದಕ್ಕೆ ಮನ್ವಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಕರೆಕ್ಟಾಗಿ ಸಂತು ಅಣ್ಣ ಈ ಪ್ರೊಡ್ಯೂಸರ್ ಎಲ್ಲ ನೀಟಾಗಿ ಇದು ಮಾಡಿ ಅವ್ರ ಸ್ನೇಹಿತರಾಗಿರೋದ್ರಿಂದ ಎಲ್ಲರಿಗೂ ನಮಗೆಲ್ಲ ರೀತಿಯೂ ಮಾಡಿಸಿ ಇವತ್ತು ಈ ಮಟ್ಟಕ್ಕೆ ತೊಗೊಂಬಂದು ನಿಲ್ಲಿಸಿದ್ದಾರೆ. ಆಮೇಲೆ ಶ್ರಾವ್ಯ ಮೇಡಮ್ ಆಗಲಿ, ನಾವೆಲ್ಲ ಸೆಟ್ಟಲ್ಲಿದ್ದಿದ್ದೇ ಬೇರೆ ರೀತಿ ತುಂಬ ವರ್ಕ್ ಆಗಲಿ, ಮೇಡಮ್ ಆಗಲಿ, ಎಲ್ಲ ರೀತಿ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿದ್ಯಾನಾಗೇಶ್ ಸರ್. ಮಹಾಂತೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮಿತ್ರರಿಗೂ ಹಾಗೆ ಪತ್ರಕರ್ತರಿಗೂ ಎಲ್ರಿಗೂ ನಮಸ್ಕಾರ. ಬರ್ತಾ ಇಲ್ಲ ಸರ್, ನಾವು ಕೇಳಿಸ್ತಾನೆ ಇಲ್ಲ. ಇಲ್ಲಿ ಹತ್ರ ಇಟ್ಕೋಬೇಕಾ? ಓಕೆ ಸರ್. ನನಗೇನು ಹೇಳಬೇಕು ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಯತಿರಾಜ್ ಸರ್ ಇದರಲ್ಲೊಂದು ಡಿಫ್ರೆಂಟ್ ರೋಲ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಲವರ್ ಬಾಯ್ ಆಗಿ. ಆಯ್ತಲ್ಲ. ದೆನ್ ಲವ್ ಮಾಡಬೇಕಾದಾಗ ಎಲ್ರಿಗೂ 2 ಲೈನ್ ಇರುತ್ತೆ. ನನಗೆ ಯಾಕೆ ಯತಿ ಸರ್ 18 ಲೈನ್ ಕೊಟ್ಟಿದ್ರೆ ಗೊತ್ತಿಲ್ಲ, 3 ಪೇಜು. ಏನೇನು ಹೇಳ್ಬೇಕು ಏನೇನಿಲ್ವೋ ದೊಡ್ಡ ಕನ್ಫ್ಯೂಷನಲ್ಲಿದ್ದೆ. ಥ್ಯಾಂಕ್ ಯು ಸರ್, ನನ್ನ ಕೈಲಿ ಮಾಡಿಸಿದ್ದಕ್ಕೆ ತುಂಬ ಖುಷಿಯಾಗಿದೆ. ಆಮೇಲೆ ಇಡೀ ತಂಡದ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಬಟ್ ನಾವೆಲ್ಲ ಟೆಕ್ನಿಷಿಯನ್ಸು ಒಟ್ಟಾರೆ ಸಿನಿಮಾ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಕಡೆಯಿಂದ ಹಿಡಿದು ಎಲ್ಲರೂ ಒಂದು ಫ್ಯಾಮಿಲಿ ಥರ ಶೂಟ್ ಮಾಡಿದ್ರು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮನ್ವಿತ್ ಸರ್ ನಿಮಗೂ ಒಳ್ಳೆಯದಾಗಲಿ. ಮೊದಲನೇ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ಹಾಗೆ ಶ್ರಾವ್ಯ ಮೇಡಮ್ ನಿಮಗೂ ಒಳ್ಳೆಯದಾಗಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಹಾಗೆ ನನಗೂ ಒಳ್ಳೆಯದಾಗಲಿ. ನೀವೆಲ್ಲ ಹರಿಸಿ ಹಾರೈಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅವ್ರು ನನಗೆ ಹೀರೋ ತಾಯಿ ಅಂತ ಹೇಳಕ್ಕೆ ಹೇಳಿದ್ರು, ನಂಗೆ ಹೇಳಕ್ಕೆ ಮನಸ್ಸಾಗ್ತಿಲ್ಲ. ಹೌದು, ಎಕ್ಸಾಕ್ಟ್ಲಿ. ಎಲ್ಲರಿಗೂ ನಮಸ್ಕಾರ. ಸಂಜು ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಯತಿರಾಜ್, ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಟೈಮು ನಮ್ಮ ಯತಿ ಜೊತೆ ಆ್ಯಕ್ಟ್ ಮಾಡಿದ್ದು ಡೈರೆಕ್ಷನಲ್ಲಿ. ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ, ಬಟ್ ಅವ್ರ ಡೈರೆಕ್ಷನ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದು. ತುಂಬ ಖುಷಿ ಸಿಕ್ತು. ಡೈಲಾಗ್ ಮಾತ್ರ ಯತಿರಾಜ್ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಅರುಣ್ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ಯತಿಗೆ ಸಪೋರ್ಟ್ ಆಗಿ ನಮ್ಗೆ ಆರ್ಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿ ನನಗೊಂದು ತುಂಬ ಖುಷಿ ಕೊಡ್ತು ಅರುಣ್ ಕೆಲಸ ಯತಿರಾಜ್ ಬಗ್ಗೆ. ಆ್ಯಂಡ್ ನಮ್ಮ ಸಂತೋಷ್ ರಿಯಲಿ ಬ್ಲೆಸ್ಡ್. ಯಾಕಂದರೆ ಯತಿರಾಜ್ ಬರೀ ಡೈರೆಕ್ಷನ್ ಅಲ್ಲ, ಪ್ರೊಡಕ್ಷನ್ಲು ತುಂಬ ತಲೆ ಕೆಡ್ಸ್ಕೊತಿದ್ರು. ಪೇಮೆಂಟಲ್ಲಂತೂ ಗುಂಜಿ ಹಾಕಿದ್ರು ಎಲ್ಲ ಸಂತೋಷಕ್ಕೋಸ್ಕರ. ಬಟ್ ಒಂದು ಒಳ್ಳೆ ಟೀಮ್ನ ಕಟ್ಟಿದ್ದಾರೆ, ಒಂದು ಖುಷಿ ಸಿಕ್ತು. ಆ್ಯಂಡ್ ಮನ್ವಿತ್ ಫಸ್ಟ್ ಟೈಮ್ ಹೀರೋ ಮಾಡಿದ್ದು ನನ್ನ ಮಗನಾಗಿ. ಫಸ್ಟ್ ಫೋಟೋ ಶೂಟ್ ಮಾಡಿದಾಗ ನಮ್ಗೆ ತುಂಬ ಖುಷಿ ಆಯಿತು. ಆ ಒಂದು ಬಾಂಧವ್ಯ ಫಸ್ಟ್ ಇದರಲ್ಲೇ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮೈ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದರೆ ಅವಳ ಬಗ್ಗೆ ಹೇಳಲೇಬೇಕು. ಆ್ಯಂಡ್ ಶಿ ಇಸ್ ಸೋ ಬ್ಯೂಟಿಫುಲ್ ಇನ್ ಆ್ಯಕ್ಟಿಂಗ್ ಆಲ್ಸೋ ಆ್ಯಂಡ್ ಗುಡ್ ಲುಕಿಂಗ್ ಆಲ್ಸೋ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅತಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಎ ವಂಡರ್ಫುಲ್ ರೋಲ್. ತುಂಬ ಚೆನ್ನಾಗಿದೆ. ಡೈಲಾಗ್ ತುಂಬ ಇಷ್ಟ ಆಯಿತು. ಒಂದು ಡೈಲಾಗ್ ಮಾತ್ರ ನೆನಪಲ್ಲೇ ಇರುತ್ತೆ, ಮಗನಿಗೋಸ್ಕರ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮಗನಿಗೆ ಹೇಳ್ತೇನೆ, ಆ ತಾಯಿ ಪಾತ್ರ ಹೇಗಿದೆ ಅಂದರೆ, ಈಗಿನ ಜನ್ರೇಷನ್ ಮಕ್ಕಳನ್ನ ಸುಮ್ಮನೆ ಹೊಡೆದು ಬೈದು ದಾರಿಗೆ ತರೋದಕ್ಕಾಗಲ್ಲ. ಅವ್ರ ದಾರಿಲೇ ನಾವು ಹೋಗಿ ಅವ್ರನ್ನ ಸರಿಯಾದ ದಾರಿಗೆ ತರಬೇಕಂತ ಒಂದು ಪಾತ್ರ ನಂದು. ಆ ಮಾತಲ್ಲೇ ಅವನಿಗೆ ನಾನು ಚೇಂಜ್ ಮಾಡ್ತೇನೆ. ಆ ಒಂದು ಡೈಲಾಗ್ ಮಾತ್ರ ತುಂಬ ಮೆಮೊರಬಲ್. ಪ್ಲೀಸ್ ಹೇಳಿ ಮಾ. ಬಟ್ ಸ್ವಲ್ಪ ನೆನಪಿದೆ. ಅವ್ನು ಕೇಳ್ತಾನೆ, ಅಮ್ಮ ನೀನು ಹೋಗಿ ತಂದ ವಿಸ್ಕಿನ ಅಂತ. ವಿಸ್ಕಿನ ಬ್ರ್ಯಾಂಡಿನ ತಂದಿದ್ದು. ಆಗ ನಾನು ಹೇಳ್ತೀನಿ ಅವನಿಗೆ, ಚಿಕ್ಕ ವಯಸ್ಸಲ್ಲಿ ನನಗೆ ಅಂಗಡಿಗೆ ಹೋಗಿ ಹಾರ್ಲಿಕ್ಸ್ ತರ್ತಿದ್ದೆ. ಸೊ ಈಗ ನೀನು ಇದನ್ನು ಕುಡಿತಿದ್ಯಾ, ಸೊ ತಾಯಿಯಾಗ ನಾನು ಪೂರೈಸ್ಬೇಕಲ್ಲ ಅಂತ. ಸೊ ಅದು ಅವ್ನ ಮನಸ್ಸಿಗೆ ತುಂಬ ತಟ್ಟತ್ತೆ. ಸೊ ಆ ಒಂದು ಮಾತು ಅವ್ನು ಇಮ್ಯಾಜಿನ್ ಮಾಡ್ಕೋತಾನೆ, ಅಮ್ಮ ಹೋಗಿ ಹೆಂಗೆ ತರ್ತಾರೆ, ವಿಸ್ಕಿ ಶಾಪ್ಗೆ ಹೋಗಿ ಹೆಂಗೆ ತರ್ತಾರೆ, ಬ್ರ್ಯಾಂಡಿ ಶಾಪ್ಗೆ ಹೋಗಿ ಹೇಗೆ ತರ್ತಾರೆ ಅಂತ. ಆಗ ಅವ್ನು ಚೇಂಜ್ ಆಗ್ತಾನೆ.
ಆ ಥರ ಒಂದು ಮಾತುಕತೆ ತುಂಬ ಇದೆ. ಮಗನ ಒಂದು ಸರಿದಾರಿ ತರೋದಕ್ಕೆ ತುಂಬ ಒಂಥರ ಮಾತಲ್ಲೇ ಅವನ ಸರಿದಾರಿಗೆ ತರ್ತೇನೆ. ನಮ್ಮ ಡೈಲಾಗ್ ಯಾವುದು ಎಲ್ಲ ಚೆನ್ನಾಗಿದೆ. ನಂಗೆ ಹೇಳ್ಕೊಂಡೋದ್ರೆ ಎಷ್ಟೊಂದಿದೆ. ಬಟ್ ಸಿನಿಮಾ ನೋಡಿ ನನಗಂತೂ ನನ್ನ ಪಾತ್ರ ತುಂಬ ಖುಷಿ ಕೊಡ್ತು. ಇಡೀ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಬೊಂಬೆ ಡೈಲಾಗನ್ನು ಬೊಂಬೆ ಹೇಳೋದನ್ನು ಅಲ್ಲೇ ನೋಡ್ತೀವಿ ಮ್ಯಾಮ್ ತೆರೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನಗೊತ್ತು ಬೆಳಗ್ಗೆಯಿಂದ ನಮ್ಮ ಮೀಡಿಯಾ ಆ್ಯಂಡ್ ಪ್ರೆಸ್ ಫುಲ್ ಬ್ಯುಸಿಯಾಗಿದ್ದಾರೆ, ತುಂಬ ಬ್ಯುಸಿಯಾಗಿದ್ದಾರೆ, ತುಂಬ ಪ್ರೆಸ್ ಮೀಟ್ಸ್ ಆ್ಯಂಡ್ ಎಲ್ಲ ಅಟೆಂಡ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಐ ಲವ್ ಯು ಆ್ಯಸ್ ಆಲ್ವೇಸ್. ತುಂಬ 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 ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಜು ಇಸ್ ತುಂಬ ತುಂಬ ಹತ್ತಿರವಾದ ಸಿನಿಮಾ ನನಗೆ. ಯಾಕೆ ಅಂತಂದರೆ ನನಗೆ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ ಸಂಜು ಅಂದ ತಕ್ಷಣ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ಸ್ ಮಾಡ್ತಿರೋದು. ನಾನು ಯಾವಾಗಲೂ ಡೈರೆಕ್ಟರ್ಗೆ ಕಾಂಪ್ಲಿಮೆಂಟ್ ಅದು ಅವ್ರಿಗೆ ಡೈರೆಕ್ಟ್ ಅವ್ರಿಗೆ ಮಾಡ್ತೀನಿ ನಾನು ಅದು ಆ ಕಾಂಪ್ಲಿಮೆಂಟ್ಸ್ನ. ಬಿಕಾಸ್ ಒಂದು ಆ್ಯಕ್ಟರ್, ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ನನಗನ್ಸುತ್ತೆ. ನಾನು ಇವಾಗಲೂ ಇನ್ನೂ ಕಲಿಯೋ ಜರ್ನಿಯಲ್ಲೇ ಇದ್ದೀನಿ. ನನಗೆ ಪ್ರತಿದಿನ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಲೇ ಅನಿಸ್ತಿರುತ್ತೆ. ಬಟ್ ದೆನ್ ನಾವು ಎಷ್ಟೇ ಚೆನ್ನಾಗೇ ಇದ್ದರೂ ಅಥವಾ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟರ್ ಕೈಯಲ್ಲೇ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಯತಿ ಸರ್ ಫಾರ್ ಬ್ರಿಂಗಿಂಗ್ ಔಟ್ ದ ಆ್ಯಕ್ಟರ್ ಇನ್ ಮೀ. ಆ್ಯಂಡ್ ನಮ್ಮ DOP ಸರ್, ಥ್ಯಾಂಕ್ ಯು. ತುಂಬ ಕ್ಯೂಟಾಗಿ ಮುದ್ದಾಗಿ ನನ್ನ ತೋರಿಸಿರೋದಕ್ಕೆ. ಆ್ಯಂಡ್ ಪ್ರತಿ ಸರ್ತಿನೂ ಕರೆದು ಏನೋ ಒಂದು ಮೈನ್ಯೂಟ್ ಥಿಂಗ್ಸ್ ಇದ್ದರೂ ತುಂಬ ವರ್ಕ್ ಮಾಡಿ ಒಂದು ಶಾರ್ಟ್ಗೆ ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ನೀಟಾಗಿ ಲೈಟಿಂಗ್ ಎಲ್ಲ ಮಾಡಿ ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ the whole cast and crew of Sanju, thank you so much. Producer sir, Santu sir and Shailesh Anna, thank you so much ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಈ ಚಿತ್ರಕ್ಕೆ. ಆ್ಯಂಡ್ ನಾನು ಫಸ್ಟೇ ಹೇಳಿದೆ, ನನಗೆ ಈ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ಏನೋ ಒಂದು ಅಫಿಷಿಯಲ್ ಒಂದು ಸಿನಿಮಾ ಮಾಡಿದ್ದೀನಿ, ಒಫಿಷಿಯಲಾಗಿ ಬರಬೇಕಿಲ್ಲ. ಇದು ನನಗೆ ಒಂಥರ ನನ್ನ ಫ್ಯಾಮಿಲಿ, ನಾನು ಮಾಡಿರೋವಂಥ ಸಿನಿಮಾ. ನನಗೆ ತುಂಬ ಒಂದು ಮಟ್ಟಿಗೆ ತುಂಬ ನನಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನಂತ. ಬಟ್ ರಿಯಲಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸಂಜು ವಿಲ್ ಆಲ್ವೇಸ್ ಬಿ ಕ್ಲೋಸ್ ಟು ಮೈ ಹಾರ್ಟ್ ಫಾರ್ ಎವರ್. ಥ್ಯಾಂಕ್ ಯು ಸಂತೋಷ್ ಸರ್. ಥ್ಯಾಂಕ್ ಯು ಫಾರ್ ದಿಶಾ ಎಂಟರ್ಪ್ರೈಸಸ್. ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಹಾಗೆ ಎಲ್ಲ ಕ್ರೂ ಕೆಲಸ ಮಾಡಿದಂಥ ಮೇಕಪ್ ಆರ್ಟಿಸ್ಟ್ ರಾಧಾ ಆ್ಯಂಡ್ ದ ಅಸೋಸಿಯೇಟ್ ಡೈರೆಕ್ಟರ್ಸ್ ಅರುಣ್ ಸರ್. ಆ್ಯಂಡ್ ಇವತ್ತು ಮ್ಯೂಸಿಕ್ ಆಡಿಯೋ ಲಾಂಚ್ ನಮ್ಮದು. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಇವತ್ತು ಇಟ್ ಈಸ್ ಹಿಸ್ ಡೇ. ಆ್ಯಂಡ್ ವಿಜಯ್ ಸರ್, ಐ ಥಿಂಕ್ ವೆರಿ ಸ್ಟೈಲಿಶ್ ಕಂಪೋಸರ್ ಅಂತ ನನಗನ್ಸುತ್ತೆ. ಬಿಕಾಸ್ ಪ್ರತಿ ಸರ್ತಿ ನಾವು ನಾವು ಬಿಗಿನಿಂಗಲ್ಲೇ ನಾವು ಸಾಂಗ್ ಕೇಳಿದಾಗಲೂ ಹಿ ಈಸ್ ವೆರಿ ಓಪನ್ ಟು ಲಿಸ್ನಿಂಗ್ ಆ್ಯಂಡ್ ಒಪಿನಿಯನ್ಸ್. ಆ್ಯಕ್ಚುಲಿ ನಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ, ನನಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಟೆಕ್ನಿಕ್ಯಾಲಿಟೀಸ್ ಗೊತ್ತಿರಲ್ಲ. ಬಟ್ ಸ್ಟಿಲ್ ಹಿ ವಾಸ್ ಲೈಕ್, ನಿಮ್ಗೆ ಇಷ್ಟ ಆಯ್ತಾ, ನಿಮ್ಗೆ ಏನಾರು ಇದ್ರೆ ಹೇಳಿ. ಅದು ಪ್ರತಿಯೊಬ್ಬರಿಗೂ ಹಿ ಯೂಸ್ ಟು ಗೋ ಆ್ಯಂಡ್ ಸೇ, ಏನಾದ್ರು ನಿಮ್ಗೆ ಏನೇ ನೀವೆಲ್ಲರೂ ಹೇಳಬೇಕು ನನಗೆ ಏನಾದರೂ RRರಲ್ಲಿ. ನಾವು ಆಲ್ರೆಡಿ ಒಂದು ಸರ್ತಿ ಸಿನಿಮಾ ನೋಡಿದ್ದೀವಿ. ಸೊ ಪ್ರತಿಯೊಂದು ಸರ್ತಿನೂ ಎಲ್ಲರ ಹತ್ರನೂ ಒಪಿನಿಯನ್ಸ್ ತಗೊಂಡು ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ಅಪ್ಕಮಿಂಗ್ ಟೈಮ್ ಅಂತ. ಆಲ್ ದ ಬೆಸ್ಟ್ ವಿಜಯ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಅದ್ಭುತವಾಗಿ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್, ಸಂಗೀತ ಮ್ಯಾಮ್, ಸಚ್ ಅ ವಂಡರ್ಫುಲ್ ಸಪೋರ್ಟ್. ಅಂದರೆ ನನಗೆ ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಥವಾ ಏನೇ, ಆಲ್ ದ ಕಾಂಪ್ಲಿಮೆಂಟ್ಸ್ ಶಿ ವಾಸ್ ಗಿವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಿ ಈಸ್ ಆಲ್ವೇಸ್ ಫಸ್ಟ್ ಡೇಯಿಂದನೂ ಇವತ್ತವರೆಗೂ ಅದೇ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾ, ನನ್ನ ಎನ್ಕರೇಜ್ ಮಾಡ್ತಾ. ಐ ಥಿಂಕ್ ಒನ್ ಆಫ್ ದ ಸ್ಟ್ರೈವಿಂಗ್ ಥಿಂಗ್ಸ್ ನನಗೇನೆಂದರೆ, ಮುಂದೆ ಹೋಗ್ತಾ ಇರಬೇಕು ಏನೇ ಆದ್ರೂ ಈ ಥರ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ಈ ಥರ ಕೊಡ್ತಿರೋದ್ರಿಂದ ನನಗಿನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಮೇಕ್ ಯು ಪ್ರೌಡ್, ಐ ಪ್ರಾಮಿಸ್. ಆ್ಯಂಡ್ ಅದೇ ಈ ಸಿನಿಮಾ ಮ್ಯೂಸಿಕ್ ನೀವು ನೋಡಿದ್ರಿ, ಸಾಂಗ್ಸ್ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಆ್ಯಂಡ್ ನಿಮಗೆ ಸಾಂಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಶೇರ್ ಮಾಡಿ, ನಮ್ಮನ್ನೆಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾವಿ ಅವರೇ. ತುಂಬ ಮುದ್ದಾಗಿ ಮಾತಾಡಿದ್ರೆ ಅಷ್ಟೇ ಅಲ್ಲ. ಆ್ಯಂಡ್ ಅದು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ನಾನು ಒಂದು ಮಾತು ಹೇಳಿದ್ದೆ, ದ್ಯಾಟ್ ನಾನು
ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಸಾತ್ವಿಕ ಅಂತ. ಸೊ ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಹೇಳಿದ್ದೀನಿ ಸಾತ್ವಿಕ ಗೊತ್ತು. ಆ್ಯಂಡ್ ರವಿ ಗಣಿ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಐ ಕ್ಯಾನ್ ನೆವರ್ ಫರ್ಗೆಟ್ ಯು ರವಿ ಸರ್. ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡೋಕ್ಕೆ ಅಂತಂದರೆ, ನನ್ನ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು, ನಾನು ಒಂದು ಆ್ಯಕ್ಟರ್ನ ರೆಕಗ್ನೈಸ್ ಮಾಡಿದ್ದು ರವಿ ಸರ್. ಸೊ ಅವ್ರನ್ನ ನಾನು ಮರೆಯೋಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಆಫ್ ಯು ಐ ಆಮ್ ಹಿಯರ್. ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್, ನಾನು ಮಾಡಲ್ಲ ನಾನೇನು, ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾನು ಜಗಳ ಆಡ್ತಿದ್ದೆ. ಇಲ್ಲ, ಶಿ ಕ್ಯಾನ್ ಬಿ ಎನ್ ಆ್ಯಕ್ಟರ್. ನಮ್ಮ ಅಮ್ಮಗೆ ಇಲ್ಲ, ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟೀಸ್ ಟು ಬಿ ಎನ್ ಆ್ಯಕ್ಟರ್. ಅವಳು ಮಾಡಲಿ, ಕ್ಯಾರೆಕ್ಟರ್ ಮಾಡಲಿ, ನೋಡಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಮೈ ಕರಿಯರ್. ನಾನು ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನೆವರ್ ಡ್ರೆಮ್ಟ್ ಆಫ್ ಇಟ್. ನಾನು ಮಾಡ್ತೀನಿ, ಆ್ಯಕ್ಟಿಂಗ್ ಬರುತ್ತೆ. ಫಸ್ಟ್ ಡೇನು ನಮ್ಮ ಕ್ಯಾಮ್ರಾಮನ್ ಸರ್ ಕೃಷ್ಣ ರುಕ್ಮಿಣಿ ಸೀರಿಯಲಲ್ಲಿ ತುಂಬ ಬೈತಾಯಿದ್ರು, ಇವಳು ಯಾರನ್ನ ಕರ್ಕೊಬಂದಿದ್ದೀರಾ, ಬರಲ್ಲ ಅವಳಿಗೆ ಆ್ಯಕ್ಟಿಂಗ್ ಏನೂ ಬರ್ತಿಲ್ಲ ಅಂತ. ಬಟ್ ರವಿ ಸರ್ ವಾಸ್ ಲೈಕ್, ಇಲ್ಲ, ಐ ನೋ ಏನೋ ಇದೆ, ಶಿ ಹ್ಯಾಸ್ ಸಮಥಿಂಗ್ ನನ್ನ ಅಂತ ರೆಕಗ್ನೈಸ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ, ಆ ಕ್ಯಾರೆಕ್ಟರ್ ಇವತ್ತು ಗೌರಿ ಅನ್ನೋ ಒಂದು ಪಾತ್ರ ಇಡೀ ಕರ್ನಾಟಕ ನನ್ನನ್ನು ರೆಕಗ್ನೈಸ್ ಮಾಡುತ್ತೆ, ಇವತ್ತವರೆಗೂ ರೆಕಗ್ನೈಸ್ ಮಾಡುತ್ತೆ. ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಅದರಿಂದಲೇ ನನ್ನ ಸಿನಿಮಾ ಸ್ಟೆಪ್ ಇನ್ನೊಂದು ಹೆಜ್ಜೆ ಮುಂದೆ ಬಂದಿದ್ದು ನಾನು. ಆ್ಯಂಡ್ ಐ ಆಮ್ ಜಸ್ಟ್ ಓವರ್ವೆಲ್ಮ್ಡ್ ರೈಟ್ ನೌ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾತ್ವಿಕ. ಆ್ಯಂಡ್ ಸರಸು ಕೂಡ ಎಲ್ಲರ ಮನಸ್ಸಲ್ಲೂ ಹೀಗೆ ನೆಲೆಯೂರಲಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಮನ್ವಿತ್ ಅವರೇ, ಸಂಜು ಬಗ್ಗೆ ಸಂಜು ಮಾತಾಡ್ಬೇಕು. ಅಷ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಸಂತೋಣನ್ಗೆ. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ನೀನು ಮಾಡು ಅಂತ ಹೇಳ್ತಾರಲ್ಲ, ಫಸ್ಟು ಥ್ಯಾಂಕ್ಸು ಸಂತೋಣನ್ಗೆ ಹೇಳ್ಬೇಕು. ಇವು ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದರೆ ಫುಲ್ ಆಗಿರ್ಬೇಕು, ಹೀಗಿರ್ಬೇಕು ಅಂತಂದರು. ಸಂತೋಣ ಫಸ್ಟ್ ಮೀಟಲ್ಲಿ ಹೇಳಿದ್ರು 1 ವೀಕ್ ಟೈಮ್ ಕೊಡಿ ಅಂದರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, 1 ವೀಕ್ ಬಿಟ್ಟು ಬರ್ತೀಯಾ ಅಂತಂದರು. 1 ವೀಕ್ ಅಂದ್ಕೊಳ್ಳೋದೆ. ಸಂತೋಣ ಡೈರೆಕ್ಟರು, ಇದಕ್ಕಿಂತ ಫಸ್ಟು ಒಬ್ಬರು ಡೈರೆಕ್ಟರ್ ಹತ್ರ ಹೋಗಿದ್ದು, ಸಮಥಿಂಗ್ ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಣ್ಣ, ನಾನು ಹೀರೋ ಆಗಲೇಬೇಕು, ಏನು ಮಾಡ್ತೀರಾ, ನೀನೇ ಚೂಸ್ ಮಾಡಪ್ಪ ಡೈರೆಕ್ಟರ್ನ. ಆಮೇಲೆ ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ ಇಲ್ಲ, ನಾನು ಹೀರೋ ಆಗಬೇಕು ಆಸೆ. ಯಾಕಂದರೆ ನಿಮಗೆ ಗೊತ್ತು, ಹೀರೋ ಆಗಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕಾಮನಾಗಿ, ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು, ಇಲ್ಲ ಮಿನಿಸ್ಟ್ರು ಮಕ್ಕಳಾಗಿರಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರಬೇಕು, ಸರಿ ಇಲ್ಲ ಲೈಕ್ ಸಿನಿಮಾದವರಾಗಿರಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ. ಆದರೂ ನಾನು ನಂಬಿ ಇಲ್ಲಿಗೆ ತಂದು ನಿಲ್ಲಿಸಿದಾರೆ ಅಂದರೆ ಫಸ್ಟು ನಾನು ಸಂತೋಷನಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದ್ದಾರೆ, ನನ್ನನ್ನು ನಂಬಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ನಾನು ಐ ಕಾಂಟ್, ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತಂದಾಗ ಯತಿರಾಜ್ ಸರ್ ಜೊತೆ ಫಸ್ಟ್ ಒಂದು ಸರಿ ಏನೋ ಡಿಸ್ಕಷನ್ ಆಗಿತ್ತು. ಸರ್ ಒಂದು ಮೂವಿ ಮಾಡಬೇಕು, ಏನು ಮಾಡೋಣ, ಆಯಿತು ಬನ್ನಿ ಮನ್ವಿತ್ ಮಾತಾಡೋಣ ಅಂದರು. ಜಸ್ಟ್ ಓದು ಚನ್ನಪಟ್ಟಣದ ಶೂಟಿಂಗ್ ನಡೀತಾ ಇತ್ತು, ಬಾಂಬೆ ಇಳಿತೈತೆ ಅಂತ. ಸೊ ಓದು ಫಸ್ಟ್ ಸಂತೋಷ. ನನಗೆ ಭಯ, ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು, ಅಯ್ಯೋ ಇನ್ನೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ, ಅಪ್ಪ ಸಾಯಿಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ, ನನಗೇನೋ ನೀರು ಆಗಬೇಕು. ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ದಾರೆ, ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ. ಇವ್ರನ್ನೂ ರಿಜೆಕ್ಟ್ ಮಾಡಿಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ. ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಯತಿರಾಜ್ ಸರ್ ಓಕೆ ಮಾಡಿದ್ರು. ಮತ್ತು ನನ್ನ ಫಸ್ಟ್ ನೋಡಿ ಯತಿರಾಜ್ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿತ್, ಸಂಗೀತ ಮೇಡಮ್ ಅಯ್ಯೋ ದೇವ್ರೆ, ನಿಮಗೆ ಹೀರೋಯಿನಾಗಿ ಶ್ರಾವ್ಯ, ನಾನು ಮಾತ್ರ ಹೊಸಬ. ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಯತಿರಾಜ್ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಯತಿರಾಜ್ ಸರ್ ಕಾರಣ. ಮತ್ತು ನನಗೆ ಮದನ್ ಸರ್ ಮತ್ತು ಹರಿಣಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಫಸ್ಟೇ ಹೇಳ್ಬಿಟ್ಟೆ, ಮೇಡಮ್ ನೋಡಿ ಪ್ಲೀಸ್ ಅಂತ. ಅವರು ಮನ್ವಿತ್ ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೀರೋ ಅಷ್ಟೇ, ನನಗೆ ಸ್ಟಾರ್ ಆದರೂ ಹೀರೋನೇ, ಹೊಸಬ ಆದರೂ ಹೀರೋನೇ, ನನಗೇನು ಹೀರೋ ಅಷ್ಟೇ ಅಂದರು. ಸೊ ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮದನ್ ಸರ್, ನಳಿನಿ ಮೇಡಮ್. ಮತ್ತು ವಿದ್ಯಾ ನಾಗೇಶ್ ಅಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ನಾನು ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾ ನಾಗೇಶ್ ಆಲ್ವೇಸ್ ಹೇಳ್ತಾಯಿದ್ರು, ಮನ್ವಿತ್ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ನಾಗೇಶ್ ಅಣ್ಣ. ಮತ್ತು ಯತಿರಾಜ್ ಸರ್, ನಾನು LKG ಹುಡುಗನ್ನ ತಗೊಬಂದು ಇವಾಗ PUCಗೆ
ತಂದು ಕೂರಿಸಿ ಎಕ್ಸಾಮ್ ಬರ್ಸಿದ್ದಾರೆ ನನಗೆ. LKG ಏನೋ ಓದ್ಕೊಂಡು ಬಂದಿದ್ದೀನಿ, PUC ತೊಗೊಂಬಂದು ಎಕ್ಸಾಮ್ ಬರ್ಸಿದ್ದಾರೆ. ರಿಸಲ್ಟ್ ಯಾವಾಗ ರಿಸಲ್ಟು, ನನ್ನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟು. ಥ್ಯಾಂಕ್ ಯು ಸೋ ಮಚ್ ಯತಿರಾಜ್ ಸರ್. 2 minutes ಪ್ಲೀಸ್. 2 minutes ಸರ್, 2 minutes ಸರ್ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಾದ್ರೆ ಸಾಂಗ್ ಕಾರಣ ನಮ್ಮ ವಿಜಯ್ ರೀಸಾ, ನನ್ನ ಹಿತೈಷಿ, ಫ್ರೆಂಡು, ರಿಲೇಟಿವ್, ಅಣ್ಣ ತಮ್ಮ, ಏನು ಬೇಕಾದ್ರೆ ಅನ್ಕೋಬೋದು. ಸೊ ಎಲ್ಲ ರೀತಿ ನಂಗೆ ಸಪೋರ್ಟ್ ಮಾಡಿದ್ರು. ಮತ್ತು ನನಗೆಲ್ಲ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ನಾನೊಂದು ಹೇಳಲೇಬೇಕು ಪ್ಲೀಸ್. ಸಾರಿ 2 minutes ತೊಗೋತೀನಿ ಸರ್, ಬೇಜಾರು ಮಾಡ್ಕೊಬೇಡಿ. 2 minutes ನನ್ನ ಬಗ್ಗೆ ನಾನು ಪರ್ಸನಲ್ ಹೇಳ್ಕೊತೀನಿ, ಅದಕ್ಕೋಸ್ಕರ 2 minutes ಅಷ್ಟೇ ಕೇಳ್ತಾ ಇರೋದು. ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದವನು. ನಾನು ಓದಿದ್ದು MBA. ಸೊ ನಾನು ವಾಪಸ್ ನನ್ನ ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಪ್ಪ ಕೇಳಿದ್ರು, ಜಮೀನಲ್ಲಿ ಕೆಲಸ ಮಾಡ್ತಾರೆ. ನಮ್ಮಪ್ಪ ರೈತ, ಈಗಲೂ ರೈತ ಕೆಲಸ ಮಾಡ್ತಾಯಿದ್ದಾರೆ. ಹೋಗ್ತಿದ್ದಂಗೆ ಕೇಳಿದ್ರು, ಏನು ಮಾಡ್ತಾಯಿದ್ದೆ ಮಗನೇ? ಸಿನಿಮಾ ಅಂದೆ. ಸಿನಿಮಾ ಅಂತಿದ್ದಂಗೆ ಫಸ್ಟ್ ಅವ್ರು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು. ಏನಕ್ಕಪ್ಪ, ಏನಕ್ಕೆ ಕೇಳ್ತಾ ಇದ್ದೀರಾ ಅಂದೆ. ನೋಡು, ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ಮತ್ತು ಹೀರೋ ಮಕ್ಕಳು, ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನೂ ಮಾಡ್ಕೊಳಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ ಅಂದರು. ಸೊ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ, ಸಂಜುಲ್ ಮಾಡಿದ್ದೀನಿ. ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಸೊ ಅವ್ರ ಮಾತು ಸುಳ್ಳು. ಬರೀ ಸೆಲೆಬ್ರಿಟೀಸ್ ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ. ಯಾರು ಬೇಕಾದ್ರೆ ಬಂದು ಅವ್ರ ಟ್ಯಾಲೆಂಟು, ಡೆಡಿಕೇಶನ್ ಇದ್ದರೆ ಯಾರು ಬಂದು ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಬೇಕು. ನಾನು ಅದನ್ನು ತೋರಿಸ್ಬೇಕು ಕರ್ನಾಟಕದ ಜನತೆಗೆ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ಸಂಜು ಮೂವಿ ಗೆದ್ದರೆ ನಾನು ಗೆದ್ದಂಗೆ. ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಮೇಡಮ್ಗೆ, ಯತಿರಾಜ್ ಸರ್ಗೆ ಯಾಕಂದರೆ ಬಿಸಿ ಶೆಡ್ಯೂಲು, ಯತಿರಾಜ್ ಸರು 2 minutes ರಿಕ್ವೆಸ್ಟ್ ಕೇಳ್ಕೊಂಡೆ. ಯತಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್. ಮತ್ತು 1 minute ಅಗೇನ್ 30 seconds ಸಂಗೀತ ಮೇಡಮ್. ನಾನು ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡಬೇಕು, ರಿಹರ್ಸಲ್ ಮಾಡೋಕ್ಕೆ ಸಂತೋಣ ಫ್ಲ್ಯಾಟಲ್ಲೇ ಮಾಡ್ತಾಯಿದ್ದು. ಸಂಗೀತ ಮೇಡಮು ನನಗೆ ಭಯ, ಭಯ ಏನಪ್ಪ ಆಗುತ್ತೆ ಅಂತ. ಅವ್ರು ಒಂದೇ ಹೇಳಿದ್ದು, ಮನ್ವಿತ್ ನಿನ್ನ ಐಸಲ್ಲಿ ಏನೋ ಒಂದು ಇದೆ, ಸಮಥಿಂಗ್ ಯುವರ್ ಅಚೀವ್ ಇನ್ ಯುವರ್ ಲೈಫ್, ಏನೋ ಅಚೀವ್ ಮಾಡ್ತೀನಿ ನಿನ್ನ ಜೀವನದಲ್ಲಿ, ಕೂಲಾಗಿರೋ ಅಂದರು. ಸೊ ಅದೇ ಥರ ಒಬ್ಬ ಮಗನ್ನ ಹೇಗೆ ಸಿನಿಮಾದಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ, ಬರ್ತಿದ್ದಂಗೆ ಒಂದೇ ಡೈಲಾಗ್ ಹೇಳು, ಹೇಗಿದೆ ಮಗನೇ ಅಂದರು ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ಸ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸಂತು ಅಣ್ಣ, ಥ್ಯಾಂಕ್ ಯು ಯತಿರಾಜ್ ಸರ್. 2 ನಿಮಿಷ, 1 ನಿಮಿಷ 30 seconds. ನೆಕ್ಸ್ಟ್ ಟೈಮ್ ಇವ್ರ ಬರ್ತ್ಡೇಗೆ ಎಲ್ಲರೂ ವಾಚ್ ಗಿಫ್ಟ್ ಮಾಡಿ, ಓಕೆ? ಪ್ರತಿಭೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಕನ್ನಡಿಗರು ಯಾವತ್ತೂ ಪ್ರೀತಿಯನ್ನು ನೀಡ್ತಾ ಇರ್ತಾರೆ. ವಿ ವಿಶ್ ಯು ಆಲ್ ದ ಬೆಸ್ಟ್ ಮನ್ವಿತ್ ಅವರೇ. ಥ್ಯಾಂಕ್ ಯು ಸೊ ಮಚ್. ಬೇಜಾರು ಮಾಡಿದ್ದಾರೆ ಸ್ವಲ್ಪ, ಅವರು ಬೇಗ ಹೊರಡ್ಬೇಕಂತೆ. ಸೊ ಮನ್ವಿತ್ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ವಂದನೆ. ಸಂಜು ಮೂವಿ, ಈಗ ಮನ್ವಿತ ಎಲ್ಲ ಹೇಳಿದ್ರು ಯಾವ ಥರ ಈ ಸಂಜು ಮೂವಿ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ನನ್ನ ಫಸ್ಟ್ ಒಬ್ಬರು ಡೈರೆಕ್ಟರ್ ಹತ್ರ ಕರ್ಕೊಂಡೋದ್ರು. ಸೊ ಅವ್ರದ್ದು ಮಾತು ಅದೆರಡು ಟ್ಯಾಲಿ ಆಗಿರಲಿಲ್ಲ. ಸೊ ಆ ಪ್ರಾಜೆಕ್ಟ್ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ. ಅದಾದ ನಂತರ ಯತಿರಾಜ್ ಸರ್ ಹತ್ರ ಹೋದ. ಯತಿರಾಜ್ ಸರ್ ಅವರೇ ಕರ್ಕೊಂಡೋಗಿದ್ದು. ಸೊ ಮೈಸೂರಿಗೆ ಬಂದು ಸಿನಿಮಾ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಹೇಳ್ತಾ ಇರೋದನ್ನು ಅವತ್ತೇನು ಹೇಳಿದ್ರು, ಇವತ್ತು ತೆರೆ ಮೇಲೆ ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಸೊ ಬಜೆಟ್ ಸ್ಟಾರ್ಟಿಂಗ್ ಏನು ಹೇಳಿದರು ಅದರಲ್ಲೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಸೊ ಇನ್ನು ಇದರಲ್ಲಿ ನಮ್ಮ ಹೀರೋಯಿನ್ನು ಸಂಗೀತ ಮೇಡಮ್ಮು ಮತ್ತು ಮದನ್ ಸರು, ಹರಿಣಿ ಮೇಡಮ್ಮು, ಅದು ಎರಡು ಹೆಸರು ಒಟ್ಟಿಗೆ ಬಂದಂಗೆ ಅನಿಸುತ್ತೆ. ಸೊ ಎಲ್ಲರದು ಪರಿಚಯ ಆಯಿತು. ಇನ್ನು ನಮ್ಮ ಥ್ರಿಲ್ಲರ್ ಮಂಜು ಸರ್ ಜೊತೆ ಅಂತೂ ಅವ್ರು 2 ಫೈಟನ್ನು ಮಾಡಿಕೊಟ್ಟಿದ್ದಾರೆ ಈ ಮೂವಿಗೆ. ತುಂಬ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೂ ವಿಜಯ ರಿತ್ಸಾ, ಅರುಣ್ ಸರ್, ನಾಗೇಶಣ್ಣ ಮತ್ತು ಎಲ್ಲ ನಮ್ಮ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದೀರೋ ಎಲ್ಲರಿಗೂ ನನ್ನ ತುಂಬ ಥ್ಯಾಂಕ್ಸ್. ಎಷ್ಟು ಪ್ರೀತಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗೋದಿಲ್ಲ.
ಒಂದು ಕಾಲು ವರ್ಷದ ಒಂದು ಸುದೀರ್ಘವಾದ ಜರ್ನಿ ಇದು. ಫಸ್ಟಿಗೆ ನಾನು ಇವತ್ತಿನ ವೇದಿಕೆ ಕಾರ್ಯಕ್ರಮಕ್ಕೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ವೇದಿಕೆಗೆ ಯಾರಾದರೂ ಒಬ್ಬ ದೊಡ್ಡ ಸ್ಟಾರ್ನ ಎಲ್ಲರಿಗೂ ಒಂದಿರುತ್ತೆ, ಒಂದು ಪಬ್ಲಿಸಿಟಿ ಬೇಕು ಅಂತಂದರೆ ಯಾರು ಒಬ್ಬ ದೊಡ್ಡವನ್ನ ಕರಿಬೇಕು ಅನ್ನೋದು. ನಾವು ಒಂದಷ್ಟು ಪ್ರಯತ್ನ ಪಟ್ವಿ, ನಮ್ಮ ಟೈಮ್ಗೆ ಎಲ್ಲವೂ ನಾನ್ ಸಿಂಕ್ ಆಯಿತು. ಶಿವಣ್ಣ ಕೂಡ 1ನೇ ತಾರೀಕು ಹೈದರಾಬಾದ್ ಹೋಗ್ತೀನಿ ಅಂತಂದ್ರು, ಮನೆಗೆ ಕರೆಸಿ ಒಂದು ಬೈಟ್ ಕೊಟ್ಟರು. ಅದೊಂದು ನಮಗೆ ಶಕ್ತಿ ತುಂಬಿದಂಗಿದೆ. ಹಾಗಾಗಿ ಅವ್ರಿಗೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದ ನಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಲೇ ಬಂದು ಯೋಗರಾಜ್ ಭಟ್ರು ಒಂದು ಸಾಂಗನ್ನು ಬಿಡುಗಡೆ ಮಾಡಿ ಒಂದು ಹಾರೈಸಿ ಹೋಗಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಗುರುಪ್ರಸಾದ್ ಅವರು ಅಷ್ಟೇ, ಅವರು ಸಿನಿಮಾ ನಿನ್ನೆ ಕೂಡ ಅವರು ಸಾಂಗ್ ರಿಲೀಸ್ ಮಾಡಿದ್ದಾರೆ, ಅವ್ರ ಸಿನಿಮಾದು ರಂಗನಾಯಕ. ಸೊ ಆ ಬ್ಯುಸಿ ಇದ್ರು ಕೂಡ ಅವ್ರು ಬಂದಿದ್ದಾರೆ, ಅವ್ರಿಗೂ ನಾನು ವೆಲ್ಕಮ್ ಹಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು NM ಸುರೇಶ್ ಸರ್, ಹಾಗೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಧ್ಯಕ್ಷರು ಉಮೇಶ್ ಬಣ್ಕರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಕೂಡ ನಾನು ಥ್ಯಾಂಕ್ಸ್ ಮತ್ತೆ ವೆಲ್ಕಮ್ ಹೇಳ್ತೀನಿ. ನಮ್ಮ P ಮೂರ್ತಿ ಇದ್ದಾರೆ, ನಿರ್ಮಾಪಕರು, ದಲಿತ ಸಂಘರ್ಷ ಸಮಿತಿಯ ಒಂದು ಮುಖಂಡರು, ಅವರು ಕೂಡ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವರ್ಟಾಶ್ರೀ ಬಂದಿದ್ದಾರೆ, ಅವರು ಕೂಡ ನಾನು ವೆಲ್ಕಮ್ ಹಾಕಿ ಥ್ಯಾಂಕ್ಸ್ ಹೇಳ್ತೀನಿ. ಗುರು ದೇಶಪಾಂಡೆ ಅವರು ವೆಲ್ವಿಷರ್, ಅವರು ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ ಆಗಿ ಬಂದಿಲ್ಲ, ನನ್ನ ಫ್ರೆಂಡ್ ಆಗಿ ಒಂದು ವೆಲ್ವಿಷರ್ ಆಗಿ ಬಂದಿದ್ದಾರೆ, ನಾನು ಅವರು ಕೂಡ. ಹಾಗೆ ರವಿಗಣ್ಣಿ ಸರ್ ಆಮೇಲೆ ಬರ್ತೀನಿ. ನಮ್ಮ ಗೆಳೆಯ ಅರವಿಂದ್ ಇದ್ದಾನೆ, ಅವನು ಕೂಡ ನಾನು ಸಿನಿಮಾಗೆ ಸಂಬಂಧ ಇಲ್ಲ ಬಟ್ ಪ್ರೀತಿ ಸ್ನೇಹಕ್ಕೆ ಬಂದಿದ್ದಾರೆ. ಹಾಗೆ ಇಲ್ಲಿ ಬಂದಿರುವ ಸಿನಿಮಾ ತಂಡದ ಎಲ್ಲ ಸದಸ್ಯರು, ಆಮೇಲೆ ಮೂರ್ನಾಡಿಂದ ಬಂದಿದ್ದೀರಾ, ಎಲ್ಲ ಎಲ್ಲಿದ್ದೀರಾ ಕೈ ಎತ್ತಿ ಒಂದು ಚಪ್ಪಾಳೆ ತಟ್ಟಿ. ಮೂರ್ನಾಡು ಸ್ನೇಹಿತರು, ಸಾದಿಕ್ ಸೆಟ್ ಹಾಕಿರೋ ಸಾದಿಕ್ ಕೂಡ ಬಂದಿದ್ದಾರೆ. ಎಲ್ರಿಗೂ ನಾನು ವೆಲ್ಕಮ್ ಆಗು ಥ್ಯಾಂಕ್ಸ್ ಹೇಳ್ತೀನಿ. ರವಿಗಣ್ಣಿ ಸರ್ ಬಗ್ಗೆ ನಾನು ಪೆಂಡಿಂಗ್ ಇಟ್ಟೆ, ತುಂಬ ದಿವಸ ಆಗಿತ್ತು, ಫೋನು ಟಚ್ ಏನೂ ಇರಲಿಲ್ಲ. ನನಗೆ 100 ಸಿನಿಮಾ ಆದಾಗ ನಮ್ಮ ಸ್ನೇಹಿತರು ಗೊತ್ತು, ಮಾಧ್ಯಮ ಸ್ನೇಹಿತರಿಗೆ, ನಾನೆಲ್ಲ ಸ್ಕೂಲ್ ಟೀಚರ್ಸ್ನ ಕರೆಸಿ ನಾನು ಸನ್ಮಾನ ಮಾಡಿದ್ದೆ. ಯಾಕಂದರೆ ಇವತ್ತು ಇಲ್ಲಿವರೆಗೂ ಏನೋ ಬಂದರೆ ಒಂದು ಅಕ್ಷರ ಕಲ್ತಿದ್ರೆ ಅಥವಾ ಮಾತಾಡೋದು ಕಲ್ತಿದ್ರೆ ಅಥವಾ ಏನಾದರೂ ಒಂದು ನಟನೆ ಕಲ್ತಿದ್ರೆ ಅದು ಅಲ್ಲಿಂದಾನೇ ಬಂದಂಥದ್ದು. ಹಾಗಾಗಿ ಆ 5 ಜನ ಟೀಚರ್ಸ್ ಕರೆಸಿ ಸನ್ಮಾನ ಮಾಡಿ ಸೆಲೆಬ್ರೇಟ್ ಮಾಡಿದ್ದೆ. ಇವತ್ತು ಸಂತೋಷರ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಾಗ ಒಂಚೂರು ಫ್ಲಾಶ್ ಬ್ಯಾಕ್ ಹೋದಾಗ ಒಂದು 99 2000 ಇರಬೇಕು, ಕಾವ್ಯಾಂಜಲಿ ಸೀರಿಯಲ್ ನಾನು ಹೋಗಿ ಆಡಿಷನ್ ಕೊಟ್ಟಿದ್ದೆ. ಪಕ್ಕ ಚೇರ್ ಹಾಕೊಂಡು ಚೇರ್ ಕಾಲು ಮುಚ್ಕೊಂಡು ಕೂತಿದ್ರು, ಪಕ್ಕದಲ್ಲಿ ಒಂದು ಚೇರ್ ಶೀಟ್ ಕೊಟ್ಬಿಟ್ಟು ಹೇಳಿ ಅಂದರು. ಒಂದು 2 ನಿಮಿಷ ನೋಡ್ಕೊಂಬಂದೆ. 5 ಡೈಲಾಗ್ ಇತ್ತು, ಹತ್ರ ಹಿಂಗೆ ಕೂತ್ಕೊಂಡ್ಬಿಟ್ಟವ್ರೆ. ಫಸ್ಟ್ ಟೈಮು ಹೆಂಗೆ ಹೇಳೋದು, 3 ಡೈಲಾಗ್ ಕರೆಕ್ಟಾಗಿ ಹೇಳಿದೆ, 2 ಡೈಲಾಗು ಸಾರ್ ಹಂಗೆ ಹೆಂಗಿದೆ, ಪರವಾಗಿಲ್ಲಮ್ಮ ಪರವಾಗಿಲ್ಲ ಅಂದರು. ಅಷ್ಟೊತ್ತಿಗೆ ಜಗದೀಶ್ ಅಂತ ಅಸೋಸಿಯೇಟ್ ಇದ್ದರು, ಸರ್ ಯಾರೋ ಬಂದಿದ್ದಾರೆ ಅಂದ ತಕ್ಷಣ ಶೀಟ್ ತೆಗೆದು ಅವ್ರು ಕೇಳ್ಕೊಟ್ರು. ನಾನು ಮನೆಗೆ ಹೋಗಿ ಹೇಳಿದೆ, ಇದು ಆಗದಿರೋ ಕೆಲಸ ಇದು ಅಂತ. ಒಂದು ವಾರ ಆದಮೇಲೆ ಫೋನ್ ಬಂತು, ಒಂದು ಪುಟ್ಟ ಕ್ಯಾರೆಕ್ಟರ್, ಒಬ್ಬ ವಿಲನ್ ಜೊತೆ ಆ ಕಡೆ ಈ ಕಡೆ ಬಾಡಿ ಗಾರ್ಡ್ ಥರದ್ದು ಒಂದು ಪಾತ್ರ ಕೊಟ್ಟಿದ್ರು. ಆನಂದದಲ್ಲಿ ಒಂದೊಂದೇ ಡೈಲಾಗು, ನಾನು ಹೇಳಿದ ಕಡೆ ನಡಿ, ಈ ಥರದ್ದು ಒಂದೇ ಒಂದು ಡೈಲಾಗ್ ಮಾತ್ರ ಇರೋದು. ಆಲ್ಮೋಸ್ಟ್ ಒಂಥರ ಹತ್ತತ್ರ ಜೂನಿಯರ್ ಆರ್ಟಿಸ್ಟ್ ಥರದ್ದು ಇತ್ತು. ಬಟ್ ಗೊತ್ತಿಲ್ಲದಂಗೆ ನಾನು ಆ ಸೆಟ್ಟಲ್ಲಿ ಮಾಡಿದ್ದೇನು ಅಂತಂದರೆ, ನನಗೇನು ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ. ಸ್ಟೇಜ್ ಮೇಲೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡಿದ್ದೆ ಹೊರತು ಕ್ಯಾಮ್ರಾ ಫೇಸಿಂಗು, ಸಿನಿಮ್ಯಾಟಿಕ್ ಆ್ಯಕ್ಟಿಂಗು, ಫ್ರೇಮಿಂಗು, ಪ್ರೊಫೈಲು, ಮೂಮೆಂಟು, ಪಾಸು, ವೇರಿಯೇಷನ್ನು, ಮಾಡ್ಯುಲೇಷನ್ನು, ಇಂಟೋನೇಷನ್ನು ಏನೂ ಗೊತ್ತಿರಲಿಲ್ಲ. ಆ ಸೆಟ್ಟಲ್ಲಿ ಇದ್ದಾಗ ನಮ್ಗೆ ಒಂದು ಸಿಗರೇಟ್ ಕೊಟ್ಟಿರೋರು, ಈ ಥರ ಒಂದು ಗ್ಲಾಸ್ ಕೊಟ್ಟಿರೋರು, 2 ಸಬ್ಜೆಕ್ಟ್ ನಮಗೆ. ನಾನು ಮಾಡಿದ್ದೇನು ಅಂತಂದರೆ, ಅವರು ಭಾಳ ಬ್ಯೂಟಿಫುಲ್ ಶಾಟ್ ಇರ್ತಾಯಿದ್ರು. ಇತಿಹಾಸ ಅಂದರೆ ಧಾರಾವಾಹಿ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಶಾಟ್ಗಳನ್ನ ಇಟ್ಟು ಖ್ಯಾತಿ ಪಡೆದಂಥವ್ರು. ಮೊದಲಿಗೆ ಅದು ರವಿಗರಣಿಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೀನಿ. ಅಂತ ಏನು ಒಡನಾಟ ಇಲ್ಲ ನಾನು ಇವತ್ತು ಕರೀಲಿಕ್ಕೆ ಏನು ಅಂತಂದರೆ, ಅವ್ರ ಸೆಟ್ಟಲ್ಲಿ ನಾನು ಏನು ಮಾಡಿದ್ದೆ ಅಂದರೆ, ಕೆಲಸ ಇಲ್ಲ ಅಂದರೆ ಹೊರಗಡೆ ಹೋಗ್ತಾ ಇರಲಿಲ್ಲ, ಅಲ್ಲೇ ಕೂತ್ಕೊಳ್ತಾ ಇದ್ದೆ. 6 ತಿಂಗಳು ನಾನು ಅದೇ ಇನ್ಸ್ಟಿಟ್ಯೂಟ್, ನನಗೆ ರವಿಗರ್ಣಿ ಅದಕ್ಕೆ ಪ್ರಿನ್ಸಿಪಾಲ್. ನನಗೇನೂ ಗೊತ್ತಿಲ್ಲದೇ ಸಿನಿಮಾಗೆ ಬಂದು ಪುಟ್ಟ ಪಾತ್ರ ಮಾಡಿಕೊಂಡು, ತಮಿಳಲ್ಲಿ ಒಂದು 5 ಸಿನಿಮಾ ಮಾಡಿ 180 ಸಿನಿಮಾ ನಾನು ಆ್ಯಕ್ಟ್ ಮಾಡಿಕೊಂಡು, 7 ಕತೆ ಹೇಳಿದಾಗೆ ಶಮೀರಾ 6 ಸಿನಿಮಾ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಂಗೆ ತಿರುಗಿ ನೋಡಿದ್ರೆ ಅವತ್ತಿನ ದಿವಸ ನನಗೇನೂ ಗೊತ್ತಿರಲಿಲ್ಲ. ಇಲ್ಲ ಅವ್ರನ್ನ ನೆನಪು ಮಾಡ್ಕೊಂಡು ಕರಿಬೇಕು ಅಂತ ಹೇಳಿ ರವಿಗೌಡನ ಕರೆದಿದ್ದೀನಿ. ಈ ಜರ್ನಿಲಿ ನಿಮ್ಮದೇ ಆರಂಭ ತಿಲಕ ಸರ್, ಅಲ್ಲಿಂದನೇ ಶುರು ಮಾಡಿದ್ದು. ನಿಮ್ಮ ಜೊತೆ ಬಂದಾಗ ನನಗೇನೂ ಗೊತ್ತಿರಲಿಲ್ಲ. ಇವತ್ತು ಇವರೆಲ್ಲ ಹೊಗಳ್ತಾ ಇದ್ದಾರೆ, ಶ್ರಾವ್ಯ, ಸಂಗೀತ, ಎಲ್ಲರೂ ನಮ್ಮ ಹೀರೋ, ಹಾಗೆ ಹೀಗೆ ಅಂತ. ಸ್ವಲ್ಪ ಸ್ಟ್ರಿಕ್ಟ್ ಏನೋ ಕಲ್ತ್ಕೊಂಡ್ಬಂದಿದ್ದೀನಿ, ಇವ್ರನ್ನ ನೋಡ್ತಾ ಎಲ್ಲ ದೊಡ್ಡವ್ರನ್ನ ಒಂದು ಮಾಡ್ಕೊಂಡ್ಬಂದಿನಿ. ಥ್ಯಾಂಕ್ ಯು. ಅದಕ್ಕೆ ಒಂದು ಕೃತಜ್ಞತೆಗೆ ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಒಂಚೂರು ನೀರು ಕುಡಿಯಪ್ಪ, ಗಂಟಲು ನೀರು ಹೊಡುತ್ತೆ. ಇಲ್ಲಿಗೆ ಬರ್ತೀನಿ. ಮನ್ವಿತ್ತು ನಮಗೆ ಒಂದು ಯಾವುದೋ ಒಂದು ವಿಚಾರದಲ್ಲಿ ಬರೀ ಚರ್ಚೆ ಆಗಿತ್ತಷ್ಟೇ. ಅವ್ರಿಗೊಂದು ಮಾಹಿತಿ ಹೋಗಿತ್ತು, ನಾನು ಒಂದು ಸ್ಮಾಲ್ ಬಜೆಟಲ್ಲಿ ಸಿನಿಮಾಗಳನ್ನ ಮಾಡ್ತೀನಿ ಅಚ್ಚುಕಟ್ಟಾಗಿ ಅಂತ. ಸೊ ಫೋನ್ ಮಾಡಿ, ಅಣ್ಣ ಸಾರ್ ಈ ಥರ ಒಂದು ಪ್ರೊಡ್ಯೂಸರ್ ಇದ್ದಾರೆ, ಒಂದು ಕತೆ ಓಕೆ, ಚನ್ನಪಟ್ಟಣಕ್ಕೆ ಬಂದರು, ಕತೆ ಓಕೆ ಆಯಿತು. ಪ್ರೊಡ್ಯೂಸರ್ ಚಿಕ್ಕ ಚೇಂಜ್ ಕೇಳಿದ್ರು, ಅದನ್ನು ಓಕೆ ಹೇಳಿದ್ವಿ, ಸುಲಭವಾಗಿ ಶುರು ಆಯಿತು. ಪ್ರೊಡ್ಯೂಸರ್ ಗಂಟ್ಲಿಗೆ ಬಂದು ನಿಲ್ಲಿಸ್ಬಿಟ್ಟು ನಾನೇ ಹೇಳ್ತೀನಿ, ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ಅಂತ ನಾವು ಪ್ಲಾನ್ ಮಾಡಿದ್ದು. ಆ ಶೀಟ್ ಇವತ್ತು ನನ್ನ ಹತ್ರ ಇದೆ. ಇವತ್ತು ಸಿನಿಮಾ ಹತ್ರ 1 ಕೋಟಿಗೆ ಬಂದು ನಿಂತಿದೆ. ಇದರದ್ದು 1 ಭಾಗ ಕೂಡ ನಾವು ಬಜೆಟ್ ಕೊಟ್ಟಿರಲಿಲ್ಲ. ಇದು ಓಪನ್ ಆಗಿ ಹೇಳ್ತೀನಿ, ಪ್ರೊಡ್ಯೂಸರ್ ಹೇಳಿಲ್ಲ. ಆದರೆ ಇದು ಡೈರೆಕ್ಷನ್ ಟೀಮು, ಡೈರೆಕ್ಟ್ರು ಮಾಡಿದ್ದ
ಆಗಿದ್ದಲ್ಲ. ಪ್ರೊಡ್ಯೂಸರ್ಗೆ ಸಿನಿಮಾ ಮೇಲೆ ಒಂದು ಪ್ಯಾಷನ್ ಇದೆ, ಅದು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಬರಬೇಕು, ಸಾಂಗ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳಿ ಆ ಪ್ರೀತಿಯಿಂದ ಹಾನೆಸ್ಟಾಗಿ ಹೇಳ್ತಾರೆ, ಇದು ಸುಮ್ಮನೆ ಮೆಚ್ಚಕ್ಕೆ ಹೇಳೋ ಮಾತಲ್ಲ. ಅದು ಒಂದು ಪ್ರೊಡ್ಯೂಸರ್ ಕಡೆಯಿಂದ ಆಗಿದ್ದು. ಎರಡನೇದು, ನಮ್ಮೆಲ್ಲ ತಂಡ ಅದನ್ನು ಒಪ್ಕೊಳ್ಳುತ್ತೆ. ಸಿನಿಮಾಗಿಂತ ನಮ್ಗೆ ಇವತ್ತವರೆಗೂ ಸಿನಿಮಾ ಆಗಿ ಶೂಟ್ ಆಗಿ ಒಂದು ವರ್ಷ ಆಗ್ತಿದೆ. ಇವತ್ತವರೆಗೂ ನಮ್ಗೆ ಊಟ ತಿಂಡಿ ಮತ್ತು ಸಂಜೆ ಪಾರ್ಟಿ ಯಾವಾಗ ಬೇಕೋ ಅವಾಗ ಅರೇಂಜ್ ಮಾಡುವಂತಹ ಧಾರಾಳತನ ಇರುವ ಪ್ರೊಡ್ಯೂಸರ್ ಸುರೇಶ್ ಸರ್. ಸೀರಿಯಸ್ ಆಗಿ ನಿನ್ನೆ ಕೂಡ ಸರ್ 4 ಜನ ಸೇರ್ತಾ ಇದ್ದೀವಿ, ನಾಳೆ ಪೂರ್ವಭಾವಿ ಸಭೆ ಸರ್, ಒಂದು 5,000 ಆಗ್ತೀರಾ ಅಂದೆ. ಸರಿ ಸರ್ ಅಂತ ಚಕ್ಕಂತ ಹಾಕಿದ್ರು. ರಾತ್ರಿ 1 ಗಂಟೆವರೆಗೂ ನಾವು ಮೀಟಿಂಗು. ಈ ಥರ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರು. ಹಾಗಾಗಿ ಆನೆಸ್ಟಾಗಿ ಹೇಳ್ತೀನಿ, ನನ್ನೊಬ್ಬನಿಗೆ ಅಲ್ಲ, ಇಡೀ ತಂಡಕ್ಕೆ, ಅಲ್ಲಿ ಬಂದ ಫೈಟರ್ಸ್ಗಾಗ್ಬೋದು, ಜೂನಿಯರ್ಸ್ಗಾಗ್ಬೋದು, ಯಾರಿಗೆ ಆದರೂ ಒಂದು ಪೇಮೆಂಟ್ ಮಾತಾಡಿರ್ತೀನಿ ಸರ್ ಇದು ಅಂತ, ಅದಕ್ಕೊಂದು 5 ಸೇರಿಸ್ಕೊಡುವಂತಹ ಮನೋಭಾವ ಇರುವ ವ್ಯಕ್ತಿ ಸರ್. ನನ್ನಿಂದ ಸಿನಿಮಾ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಮನಸ್ಸಿಂದ ಹಾರೈಸ್ತೇನೆ. ಬರಲಿ, ಇನ್ನೊಂಚೂರು ಜೋರಾಗೆ ಬರಲಿ. ನಾನು 180 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಕೆಲವ್ರ ಜೊತೆ ಪೇಮೆಂಟ್ ವಿಷಯಕ್ಕೆ ಜಗಳ ಕೂಡ ಮಾಡಿದ್ದೀನಿ. ಆ ಥರದ್ದೆಲ್ಲ ಭಾಳಷ್ಟು ಕೂಡ ನಡೆದಿದೆ, ಎಲ್ಲರಿಗೂ ಗೊತ್ತಿರುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವು ಸಲ. ಬಟ್ ಈ ವ್ಯಕ್ತಿ ಹಾಗಲ್ಲ, ಎಲ್ಲರಿಗೂ ದುಡ್ಡೇನೆ, 1 ರೂಪಾಯಿ ನಾನು ಕೂಡ ಬಿಚ್ಚಲ್ಲ. ಬಟ್ ಅವ್ರು ಧಾರಾಳ ಮನಸ್ಸಿಗೆ ನಾನು ಇವತ್ತೂ ಕೂಡ ತಲೆ ಬಾಗ್ತೀನಿ. ಸಂತೋಷ, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೀತಿ ಹೀಗೆ ಇರಲಿ. ಮೇಘ ಕಾಯ್ತಾ ಇದ್ದೀನಿ, ಮೇಘ ಕಾಯ್ತಾ ಇದ್ದೀನಿ. ಮೇಘ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಮೇವ್ರು ಒಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಸಿನಿಮಾ ವಿಷಯಕ್ಕೆ ಬರ್ತೀನಿ. ಸಿನಿಮಾ ವಿಷಯಕ್ಕೆ ಬಂದರೆ ಸಂಜು ಟೈಟ್ಲು ಅದನ್ನು ಮೊದಲೇನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಕತೆ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಂದು ಬಸ್ ಸ್ಟಾಪ್ ನೋಡಿದೆ, ಮಡಿಕೇರಿ ಸರ್, ಅದು ಗುರು ಸರ್. ಕ್ಯೂಟ್ ಆಗಿದೆ, ಈ ಸರೌಂಡಿಂಗಲ್ಲಿ ಒಂದು ಕತೆ ಮಾಡಿದ್ರೆ ಹೇಗೆ ಅಂತ ಅಂದ್ಕೊಂಡು ಯಾವುದೋ ಒಂದು ಲೈನ್ ಮಾಡಿ ಇಟ್ಕೊಂಡಿದ್ದೆ. ಮನ್ವಿತ್ ಬಂದಾಗ ಈ ಕತೆಗೆ ಈ ಬಜೆಟೇ ಮ್ಯಾಚ್ ಆಗೋದು, ಈ ಬಜೆಟ್ ಈ ಕತೆನೇ ಮ್ಯಾಚ್ ಆಗೋದು ಅಂತೇಳಿ ಕತೆ ಹೇಳಿದೆ. ಮಲೆನಾಡು ಅಂದರೆ ನನಗೆ ಆ್ಯಕ್ಚುಲಿ ಇದ್ದಿದ್ದು ತುಂಬ ಹಿಲ್ ಸ್ಟೇಷನು, ಕಳಸ, ಮೂರ್ನಾಡು. ಸರಿ, ಕಡೆಗೆ ಮಡಿಕೇರಿಯಲ್ಲಿ ಪ್ಲಾನ್ ಮಾಡಿಕೊಂಡು ಒಂದು ಸೆಟ್ ಹಾಕಿದ್ವಿ. ಬಸ್ ಸ್ಟಾಪ್ ಸೆಟ್ಟು ಹಾಗೆ ಒಂದು ಟೀ ಅಂಗಡಿ ಸೆಟ್ಟಪ್, 2 ಸೆಟ್ ಹಾಕಿ ನಾವು ಶೂಟ್ ಮಾಡಿದ್ವಿ. ಸತತವಾಗಿ ವಿತೌಟ್ ಬ್ರೇಕ್ ಶೂಟ್ ಮಾಡಿದ್ವಿ. ಚೆನ್ನಾಗಾಯಿತು, ಎಲ್ಲ ಫಸ್ಟ್ ಕ್ಲಾಸ್ ಆಗಾಯಿತು. ಮದನಹಳ್ಳಿ ಮಾಸ್ಟರ್ ಆಗ್ಬೋದು, ತಿಲ್ಲನ್ ಮಂಜು ಮಾಸ್ಟರ್ ಆಗ್ಬೋದು, ಭಾಳ ಬ್ಯೂಟಿಫುಲ್ ಸಪೋರ್ಟ್ ಎಲ್ಲ ತೊಗೊಂಡು ಮಾಡ್ಕೊಂಡ್ಬಂದಿದ್ವಿ. ಸಂಜು ವಿಷಯಕ್ಕೆ ಬಂದ್ಬಿಡ್ತೀವಿ. ಮಧ್ಯದಲ್ಲೇ ಮರ್ತುಬಿಡ್ತೀನಿ, ವಿಜಯ್ ಹರಿಸ, ಅರುಣ್ ಮತ್ತು ನಾಗೇಶ್, ನಮ್ಮ ಟೀಮು 24 ಗಂಟೆ ಹಗಲು ಆದರೂ ಸರಿ, ರಾತ್ರಿ 1 ಗಂಟೆ ಆದರೂ ಸ್ವಲ್ಪ ಜೊತೆಗಿದ್ದೀವಿ. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಾಂಧವ್ಯ ಇದೆ ನಮ್ಮ ನಡುವೆ ಅಂತ. ಅದಕ್ಕೆ ಕಾರಣ ಕೂಡ ಸಂತೋಷ್ ಅವರೇ. ಓಕೆ, ಸಂಜು ಒಂದು ಸಿಂಪಲ್ ಸಿನಿಮಾ. ಲವ್ ಸ್ಟೋರಿ ಅಂದರೆ ಲವ್ ಸ್ಟೋರಿನೂ ಅಂತ ಅನಿಸುತ್ತೆ, ಅಪ್ಪ ಅಮ್ಮನ ಸ್ಟೋರಿ ಅಂದರೆ ಅಪ್ಪ ಮಗಳ ಸ್ಟೋರಿ ಅನಿಸುತ್ತೆ, ಅಮ್ಮ ಮಗನ ಸ್ಟೋರಿ ಅಂದರೆ ಅಮ್ಮ ಮಗನ ಸ್ಟೋರಿ ಅನಿಸುತ್ತೆ. ಒಂದು ಬಸ್ ಸ್ಟಾಪಲ್ಲಿ ಒಂದು ಹುಡುಗಿ ಭೇಟಿ ಆಗ್ತಾರೆ. ಆ ಬಸ್ ಸ್ಟಾಪ್ ಸುತ್ತ ನಡೆಯುವ ಹಲವಾರು ಪಾತ್ರಗಳು ಹಾದು ಹೋಗ್ತವೆ. ಎಲ್ಲರದ್ದು ಒಂದೊಂದು ಕಥೆ ಇದೆ, ಒಂದೊಂದು ವ್ಯಥೆ ಇದೆ. ಈಗ ಇಲ್ಲಿ ಕುಂತಿರೋ ಇಷ್ಟು ಜನರಿಗೂ ಒಂದು ಸಮಸ್ಯೆ ಇದೆ. ಯಾವುದೋ ಒಂದು ಹಂತದಲ್ಲಿ ಏನೋ ನಿರ್ಧಾರಕ್ಕೆ ಹೋಗೋಣ ಅನ್ನೋ ಥರದ್ದು ಹಂತಕ್ಕೆಲ್ಲ ಹೋಗಿರ್ತೀವಿ. ಅದರ ಸುತ್ತ ಇಟ್ಕೊಂಡು ಮಾಡಿರುವಂಥ ಒಂದು ಸೂಕ್ಷ್ಮವಾದ ಎಳೆ. ಅದರ ಅನುಭವ ಆಗದಿರೋರಿಗೆ ಏನಿಲ್ಲ ಪಿಕ್ಚರಲ್ಲಿ ಅಂತ ಅನಿಸ್ಬೋದು. ಅನುಭವ ಆಗಿರೋರಿಗೆ ಏನೋ ಒಂದು ಎಮೋಷನ್ ಇದೆ, ಏನೋ ಟಚ್ ಇದೆ, ಆಳಕ್ಕೆ ಇಳಿದಿದ್ದಾರಲ್ವಾ ಅಂತಾನು ಅನಿಸ್ಬೋದು. ಒಂದು ಸಣ್ಣ ಆಸೆ ಇತ್ತು, ನಾನು ಎಲ್ಲ ಭಾಷೆಗಳ ಸಿನಿಮಾಗಳನ್ನು ನೋಡೋದ್ರಿಂದ ಈ ಸಿನಿಮಾನೊಂದು ಮಲಯಾಳ ಪ್ಯಾಟರ್ನಲ್ಲಿ ಮಾಡಬೇಕು ಅಂತೇಳಿ. ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಆ ನಿಟ್ಟಲ್ಲಿ ಅಂದರೆ ಒಂದು ಪ್ಲೆಸೆಂಟು, ಗ್ರೀನ್ರಿ, ತಣ್ಣಗೆ ಹೇಳುವ ಪ್ರಯತ್ನ, ಏನು ಎಕ್ಸಾಗರೇಷನ್ ಇಲ್ಲದೆ ಹೇಳುವ ವಿಷಯಗಳನ್ನು, ಅಂದರೆ ನಮ್ಮ ಒಳಗಡೆ ಇರೋ ಎಮೋಷನ್ಸ್ನ ಹೇಳೋದು ನನಗೆ ಇಷ್ಟ. ಹಾಗಾಗಿ ಅದನ್ನು ಹೇಳುವ ಪ್ರಯತ್ನ ಮಾಡಿದ್ದೀನಿ. ಸಾಂಗ್ಗಳು ಅದ್ಭುತವಾಗಿ ಬಂದಿದೆ. ಆನಂದ್ ಆಡಿಯೋದವರು ರಿಲೀಸ್ ಮಾಡಿದ್ದಾರೆ, ನೀವೆಲ್ಲರೂ ಬಂದಿದ್ದೀರಿ. ಟೈಮು ಜಾಸ್ತಿ ಆಗಿದೆ, ಕಾಯಿಸ್ತಿದ್ದೀನಿ. NM ಸುರೇಶ್ ಅವ್ರಿಗೆ ಯಾರೋ ದುಡ್ಡು ಕೊಡೋರು ಒಬ್ರು ಬರ್ಬೇಕು, ಕಾಯ್ತಿದ್ದಾರೆ, ಕಳಿಸ್ಕೊಡ್ತೀನಿ ಸರ್. ಏನೋ ಅಪರೂಪಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಗಿರೋದಕ್ಕೆ ಕ್ಷಮೆ ಕೇಳ್ತೀನಿ. ಬಟ್ ಹೇಳೋದೆಲ್ಲ ಹೇಳಲೇಬೇಕಾಗಿದೆ. ನಾನು ಹೇಳಿದ್ದೀನಿ ಅನ್ಕೋತೀನಿ. ಏನಾದ್ರು ಕೇಳೋದಿದ್ರೆ ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಹೇಳ್ತೀನಿ, ಇಲ್ಲಾಂದರೆ ಮೈಕನ್ನು ಶಿಫ್ಟ್ ಮಾಡ್ತೀನಿ. ಎರಡೂ ಮಾಡ್ತೀನಲ್ಲ, ಯಾರನ್ನಾರು ಬರ್ತಿದ್ರೆ ಸರ್. ಬಹಳಷ್ಟು ಸೂಕ್ಷ್ಮವಾಗಿ ಜನರಿಗೆ ಸಿನಿಮಾದ ಮೂಲಕ ತೋರಿಸುವಂತಹ ನಮ್ಮ ಖ್ಯಾತ ನಿರ್ದೇಶಕರು ಮಠ ಗುರುಪ್ರಸಾದ್ ಸರ್ಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮ್ಮ ಚಿತ್ರದ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಿದ್ದು GVR ಸ್ಟುಡಿಯೋ ವಿಜಯನಗರ. GVR ಮಗ ಅದನ್ನು ನಡೆಸ್ತಾ ಇದ್ದಾರೆ, ರಾಘವೇಂದ್ರ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೇನೆ. ಓವರ್ ಟು ಕಾಂಟ್ರವರ್ಸಿ. ಸುಮ್ಮನೆ ಬೇಡ ಅಂತ ಹೇಳಕ್ ಬಂದೆ. ಖುಷಿಯಾಗಿದೆ ವೇದಿಕೆ. ಇಲ್ಲ 5 ನಿಮಿಷಗಳ ಒಳಗೆ ಮುಗಿಸ್ತೀನಿ. ಇವತ್ತು ಪತ್ರಕರ್ತ ಮಿತ್ರರು ಇದು 4ನೇ ಪತ್ರಿಕಾಗೋಷ್ಠಿ. ಆಲ್ರೆಡಿ ಅವ್ರ ಪೇಷನ್ಸ್ ಚೆಕ್ ಆಗಿರುತ್ತೆ, ನಾವು ಕೂಡ ಚೆಕ್ ಮಾಡೋದು ಬೇಡ ಅಂತ. ಆಮೇಲೆ ಇವ್ರು ಬಂದು ಮೈಕ್ ಅವನು ಚೆಕ್ ಅಂತ ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಪ್ಪ ಕ್ಯಾಶ್ ಅಂತ ಹೇಳಿ. ಈಗ ಪರಿಸ್ಥಿತಿ ಗಾಂಧಿನಗರ ಕರೋನಾ ಬಂದು ತುಂಬ ಒದ್ದಾಡ್ಕೊಂಡಿದೆ. ಫಾರ್ ಯುವರ್ ಇನ್ಫಾರ್ಮೇಷನ್, ಯಜಮಾನ್ರಿಗೆ ಗೊತ್ತು ಸಿನಿಮಾಗಳ ಪ್ರೊಡಕ್ಷನ್ನು ಹೆಂಗೆ ಒದ್ದಾಟ ಆಯಿತು ಅಂತ ಹೇಳಿ.
ನಾವೆಲ್ಲ ಅದರಿಂದ ನಲುಗಿ ಮತ್ತೆ ಹೊರಗಡೆ ಬರ್ತಾ ಇರುವಂತಹ ಕಾಲಘಟ್ಟ. ನಾನಿಲ್ಲಿ ಕೆಲವರಿಗೆ ಹೇಳಲೇಬೇಕಾಗಿದೆ. ನಾನು ಯತಿಗೆ ಶುರು ಮಾಡ್ತೀನಿ. ಯತಿಬಾಮಲ್ಲಿ ಯತಿ ಮತ್ತು ನಾನು ಪ್ರೆಸ್ ಕ್ಲಬ್ಬಲ್ಲಿ ಒಳ್ಳೆಯ ಕನ್ನಡದ ಜ್ಯೋತಿಯನ್ನು ಬೆಳೆದ ಹಣತೆಗಳು ಅಷ್ಟು ಎಣ್ಣೆ ಕುಡಿದಿದ್ದೀವಿ ಇಬ್ರು. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂತು ಚರ್ಚೆಗಳು. ಅವ್ರದ್ದು ಒಂದು ಡೈಲಾಗ್ ನಂಗೆ ಭಾರಿ ಇಷ್ಟ, ಯಾವಾಗಲೂ ಹೇಳ್ತಿರ್ತೀನಿ. ಆತ ಒಬ್ಬ ಪತ್ರಕರ್ತನಾಗಿ ಶುರು ಮಾಡಿದ್ದ ಅವ್ರ ಕೆರಿಯರ್ನ ಅಲ್ವಾ, ಬಹುಶಃ ಪತ್ರಕರ್ತ ಎರಡು ಒಟ್ಟಿಗೆ. ಮತ್ತು ರಾಜ್ ಅವರ ಅಭಿಮಾನಿಯಾಗಿ, ರಾಜ್ ಅವರು ತೀರ್ಕೊಂಡಾಗ ಆ ಕೊನೆಯ ದಿನಗಳು ಅವರು ಸಮಾಧಿ ಎಲ್ಲ ಇದು ಮಾಡಿದಾಗ ಒಬ್ಬ ನಿಜವಾದ ಅಭಿಮಾನಿ ಹೇಗೆ ಬಿಹೇವ್ ಮಾಡ್ಬೋದೋ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು, ಸುಳ್ಳಿಲ್ಲ. ಯಾಕೆಂದರೆ ಆ ಜಿನ್ಯೂನಿಟಿ ಗೊತ್ತಾಗ್ತಾ ಇತ್ತು ನಮಗೆ. ಈ ಬೇಸಿಕಲಿ ಈತ ಬರವಣಿಗೆ ಚೆನ್ನಾಗಿತ್ತು. ನನಗೊಂದ್ಸತಿ ಇವರೊಂದು ಎಲ್ಲ ಕೊಡ್ತಿದ್ರು ಪ್ರೆಸ್ ಕ್ಲಬ್ಬಲ್ಲಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಸಿನಿಮಾಗೆ ಬಳಸ್ಬೋದಿತ್ತೇನೋ. ಏನಂದರೆ, ಅಲ್ಲ ಸರ್, ಒಬ್ಬರು ನಾಟಕ ಅಂತಾರೆ, ಈಗ ಅಣ್ಣ ಅವ್ರ ಮೇಲೆ ಅಭಿಮಾನ ತೋರಿಸ್ತೀವಿ, ನಾಟಕ ಅನ್ನೋರು ಒಂದಷ್ಟು ಜನ ಇರ್ತಾರೆ, ಇಲ್ಲ ಜೆನ್ಯೂನ್ ಅನ್ನೋರು ಒಂದಷ್ಟು ಜನ ಇರ್ತಾರೆ ಅಂತ. ಇದೆಲ್ಲ ಹೇಗೆ ತಗೋತೀರಿ ಜೊತೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ, ಏನು ಬಿರಿಯಾನಿ ಅಂದಮೇಲೆ ರಾಯ್ತಾ, ಆಮೇಲೆ ಯಾರು ಬಿರಿಯಾನಿ ಅಂದಮೇಲೆ ರಾಯ್ತಾ, ಇನ್ನೊಂದಿನ ಇದು ಬಿರಿಯಾನಿ ಜೊತೆಗೆ ರಾಯ್ತಾ, ಆಮೇಲೆ ಗುರುಗಳದ್ದು ಒಂದು ತಾಯ್ತಾ ಹಾಕೊಂಡು ಹೋಯ್ತಾ ಇರಬೇಕು ಸರ್ ಅಂತ ಇವ್ರು ಹೇಳಿ ಡೈಲಾಗ್ ಅದು. ನಾನು ಚೆನ್ನಾಗಿದೆ, ಇದು ಬಳಸ್ಬೋದು ಎಲ್ಲಾರು ಅಂತ ನಾನು ತುಂಬ ಹೊತ್ತು ಮಾತಾಡಿದಾಗ. ಆ ಥರ ಸಾಕಷ್ಟು ಗಳಿಗೆಗಳು, ಮೇಲುಕೋಟೆ ಕಥೆಗಳು ಅಂತ ಒಂದು ಪುಸ್ತಕ ಬರೆಯೋಣ ಅಂತೀನಿ ಇವ್ರ ಬಗ್ಗೆ. ಅದೇನು ಅಂತ ಹೇಳಂಗಿಲ್ಲ, ಕಾಂಟ್ರವರ್ಸಿ ಆಗುತ್ತೆ ಖಂಡಿತವಾಗಿ. ಮತ್ತು ಪತ್ರಕರ್ತರು ಇಲ್ಲಿವರೆಗೂ ಬೆಳೆದಿದ್ದಾರೆ. ಮತ್ತು ಮುಂದಿನ ಇವತ್ತಿಗೆ ಇಲ್ಲೇ ಒಂದು ಆಫರ್ ಕೊಡ್ತೀನಿ. ನಮ್ಮ ಯಜಮಾನರಿದ್ದಾರೆ, ಚೇಂಬರ್ ಅಧ್ಯಕ್ಷರಿದ್ದಾರೆ, ಬಣಕಾರ್ ಸರ್ ಇದ್ದಾರೆ, ಎಲ್ಲ ನಿರ್ಮಾಪಕರ ಪರವಾಗಿ. ಈಗ ಮುಂದಿನ ದಿನಗಳಲ್ಲಿ ಸದಾಶಿವ ಶೆಣೈ ಆಯಿತು, ಯತಿ ರಾಜ ಆಯಿತು, ಮುಂದಿನ ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದರೆ ನಂದು ಅರ್ಧ ರೇಟಿಗೆ ಕಾಲ್ ಶೀಟು ಅಡ್ವಾನ್ಸ್ ಕೊಡ್ಬೋದಣ್ಣ. ಅಲ್ಲಿ ನಿಂತಿರ್ತೀನಿ, ಬಂದು ಕೊಡ್ಬೋದು. ಐ ಮೀನ್ ಟು ಸೇ ಒಳ್ಳೆಯ ಚಿತ್ರಗಳು. ಯಾಕೆಂದರೆ ಚಿತ್ರ ನಿರ್ದೇಶಕರನ್ನ ನೋಡ್ತಾನೆ ಇರ್ತೀರಿ, ಪ್ರೊಡ್ಯೂಸರ್ಸ್ನ, ಅವರ ಒತ್ತಡಗಳು, ಒತ್ತಾಯ, ಇದೆಲ್ಲವನ್ನ ಗಮನಿಸ್ತಾ ಇರ್ತೀರೋ ಪತ್ರಕರ್ತರು. ಅವ್ರು ಬಂದು ಕೂತ್ ಮಾಡಿದಾಗ ಗೊತ್ತಾಗುತ್ತಾ ನೋವು, ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ನ ರೀಚ್ ಮಾಡಿರ್ತಾರೆ, ಆ ಗೆಲುವನ್ನು ಕಂಡಿರ್ತಾರೆ, ಅದರ ಎಷ್ಟು ಬಡ್ಡಿ ಕಟ್ಟಿರ್ಬೇಕಣ್ಣ, ಎಷ್ಟಾದ್ರೂ ಅದರೇ ಗೊತ್ತು, ಅವ್ರಿಗೆ ಗೊತ್ತು. ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂಥ ಒಂದು ಇದು. ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ರೂಪಿಸ್ತಾರೆ. ಹಾಡು ತುಂಬ ಚೆನ್ನಾಗಿದೆ. ಹಾಡಿದವ್ರಿಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಇದು ಹೇಳ್ತೀನಿ, ಕಣ್ಣಿಗೆ ಬಿದ್ದಿದ್ದೀರಿ. ಓಕೆ, ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಖಂಡಿತವಾಗಿ. ಚೆನ್ನಾಗಿದೆ ಟ್ಯೂನ್. ಮತ್ತು ಕ್ಯಾಮ್ರಾ ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಟ್ಟೆ, ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ. ನಾಗೇಶ್ ಅವರಲ್ವಾ? ಎಸ್, ಅಚ್ಚುಕಟ್ಟಾಗಿ ಮಾಡಿದ್ರಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ. ಬೋರಾದರೆ ಚಪ್ಪಾಳೆ ಹೊಡೆದು ನಿಲ್ಲಿಸ್ಬಿಡ್ತೀನಿ. ಓಕೆ, ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಂದರೆ, ನಮ್ಮ ಶಂಕರ್ ಭಟ್ರು ಪ್ರಣವಮೂರ್ತಿ ಒಂದು ನಿಂತ್ವಾ ಮಠ ಚಿತ್ರದಲ್ಲಿ, ಮತ್ತು ಇವನು ಮಲಯಾಳಂ ಫಿಲ್ಮ್ ಶ್ರದ್ಧಾ ಅಂತ ಫಿಲ್ಮ್ ಹೀರೋ. ಈತನ ಹೆಸರು ಪ್ರಣವಮೂರ್ತಿ ಅಂತ. ಗೀತಪ್ರಿಯ ಅವರು ಇವನಿಗೆ ಪ್ರಣವಮೂರ್ತಿ ಅಂತ ಪ್ರಣಯಮೂರ್ತಿ ಅಂತ ಇಟ್ಬಿಡ್ತಾರೆ. ಆತನಿಗೆ ನಾನು ತೊಟ್ಲಲ್ಲಿದ್ದಾಗಿಂದ ನೋಡ್ತಾ ಇದ್ದೀನಿ ಸರ್ ಅದನ್ನು ಟಿ ವಿಲಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಆತ ಕೂತೋಳಪ್ಪ, ಬಿದ್ಗಿತೋಗ್ಬಿಟ್ಟಿಯ, ಈಗ ಟೈಮ್ ಸರಿ ಇಲ್ಲಣ್ಣ. ಅವರು ಸೂಪರ್ ಕಣ. ಆತಂದು ನಂದು ಆತಂದು ಬಾಂಧವ್ಯ ಮಠದಲ್ಲಿ ಒಂದು ಭಿಕ್ಷಕನ ಪಾತ್ರ ಮಾಡಿಸಿ, ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳ್ದೆ. ಒಳ್ಳೇದಾಗಲಿ. ಮತ್ತು ತುಂಬ ಆತ್ಮೀಯ ಅವರು. ನಮ್ಮ ಶಂಕರ್ ಭಟ್ರು, ಇಲ್ಲಿರೋಂಥ ಕಲಾವಿದರು, ನಮ್ಮ ಸಂಗೀತ ಮೇಡಮ್, ನಮ್ಮ ಕ್ರಶ್ ಅವರು ಫಿಲ್ಮ್ ನೋಡಿದಾಗ ಎಷ್ಟು ಚೆನ್ನಾಗಿದೆ ಹುಡುಗಿ ಅಂತ. ಇದರಲ್ಲಿ ಆಪರೇಷನ್ ಅಂತದಲ್ಲಿ ನೋಡಿದ್ದು. ಆಮೇಲೆ ಈಗ ಸಾಕಷ್ಟು ಜನ ಎಲ್ಲರೂ ಕಲಾವಿದರು. ಅಲ್ಲ, ನಾವು ಚಿಕ್ಕ ವಯಸ್ಸಿನ ಇವ್ರನ್ನೆಲ್ಲ ನೋಡ್ತಾ ಇದ್ವಿ. ಎಷ್ಟು ವಯಸ್ಸು ಇವ್ರುಗಳಿಗೆ? ನನಗೆ 52 ಅಣ್ಣ. ಅಷ್ಟೇ ತಂದೆ. ನಾನೆಲ್ಲ ಈ ಗರುಣಿನ ಅಲ್ಲ, ಅವರು ನನಗೆ ಗಡ್ಡ ಬಿಟ್ಟ ಮೇಲೆ ಬಿಳಿ ಕೂದಲು, ಇದು UI ಫಿಲಮ್ಗೆ ಬಿಟ್ಟಿರೋಂಥ ಗೆಟಪ್ಪು. ಅದ್ರಲ್ಲಿ ಒಂದು ಮಾಡಿಸಿದ್ರು ಒಂದು ಪಾತ್ರ ಅಂದ್ಬಿಟ್ಟು, ಅದು ಹಾಗೆ ಇರಲಿ, ನ್ಯಾಚುರಲ್ ಆಗಿರುತ್ತೆ ಅಂತೇಳಿ. ನನಗೆ 52 ಆಯ್ತಲ್ಲ, ಇವ್ರಿಗೆಲ್ಲ ಏನು 70 ಮೇಲೆ ಇರ್ಬೇಕಲ್ಲ, ಯಾವಾಗ ಲಾಟ್ರಿ ಇವ್ರಿಗೆಲ್ಲ ಜೋಕ್. ಮತ್ತು ಶ್ರವ್ಯ ಅವರು ಹೇಳ್ತಾ ಇದ್ರು, ಈಗ ಸಾತ್ವಿಕ ಅನ್ನೋ ಹೆಸರನ್ನ ಇದು ಮಾಡಿದ್ರಿಂದ ಪುಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಕಥಾನಾಯಕಿ ಹೀರೋಯಿನ್ ಅಂತ ನಿಮಗೆ ಪುಟ್ಟಿ ಏನ್ಬಿಡ್ತೀನಿ. ಈ ಮೀಟು ಶುರು ಆದ್ಮೇಲೆ ಯಾವನಿಗೆ ಬೇಕಣ್ಣ ಕರ್ಮಗಳು, ಚೆನ್ನಾಗಿ ಮಾತಾಡ್ಕೊಂಡ್ಬಿಡೋದು, ಆಮೇಲೆ ಊಟ ಅವ್ನಿಗೂ ಕರೆದಿದ್ದ ಅಂತೆಲ್ಲ ನಡೆದಿರೋ ಕಥೆಗಳು. ಯಾರ್ಯಾರಿಗೆ ಹಂಗೆ ಹಾಕಿದ್ರು 3 ತಿಂಗಳು ಚಾನಲ್ ಕೂತ್ಕೊಬಿಟ್ಟು ಅವರು. ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಆಕೆ ಹೇಳಿದ್ರು. ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿದೆ ಅವ್ರಿಗೆ, ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಚೆನ್ನಾಗಿರ್ತೇನೆ ಅಂತ ಅಂದ್ಕೊಂಡೆ ಒಂದು ಸೆಕೆಂಡ್. ನಮ್ಮ ಓಂ ಪ್ರಕಾಶ್ ಅವರ ನನ್ನ ಆತ್ಮೀಯ ಗೆಳೆಯರವರು, ಅಂತ ಒಳ್ಳೆಯ ಟೆಕ್ನಿಷಿಯನ್. ಆಕೆಯ ಹಿನ್ನೆಲೆ ಕೂಡ ಇದೆ. ಎಲ್ಲ ಆ ತಂಡ ಸೇರಿ. ಮತ್ತು ಮಾನ್ವಿತ್ತು ತುಂಬ ಮುಗ್ಧವಾಗಿ ಮಾತಾಡಿದ್ರು ಪಾಪ. ಆತ ಗಾಂಧಿನಗರ ಅಥವಾ ಚಿತ್ರೋದ್ಯಮದ ಒತ್ತಡಗಳ ಯಾವ ಅರಿವೂ ಇಲ್ಲದೆ, ಇನ್ನು ಇಡ್ಲಿ ವಡೆ ಹತ್ಕೊಂಡಿಲ್ಲ. ಇವರು ಬಣಕಾರ ಅವ್ರು ಲಾಯರ್ ಇದ್ದಾರೆ, ಅವ್ರು ಗೊತ್ತಿರುತ್ತೆ ಕೇಳಿ ಕಥೆಗಳು ಕೂತ್ಕೊಂಡು.
ಯಾಕೆಂದ್ರೆ ನಾನು ಸಾಕಷ್ಟು 20 ವರ್ಷದಿಂದ ನೋಡ್ತಾ ಇದ್ದಾರೆ ಅವ್ರನ್ನ. ಖಂಡಿತ ಸೀನಿಯರ್ ಅಲ್ಲ ಬಿಡ್ತಾರೆ. ಓ ಸೂಪರ್ ಅವರು. ಸೊ ಈ ಟ್ರಾವೆಲ್ ಇದೆಯಲ್ಲ, ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು. ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡಬೇಕಾದ್ರೆ ಇಷ್ಟು ಒತ್ತಡಗಳಿರುತ್ತೆ, ತಮಾಷೆ ಅಲ್ಲ. ಮಾನ್ವಿತ್ ಅವರು ಹೇಳಿದ್ರು ನನಗೆ, ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಡೈರೆಕ್ಟ್ರ್ ಕೈ ಕೊಟ್ಬಿಟ್ರು. ಆ ಥರ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ ಓಲಾ ಆಟೋದಲ್ಲಿ ಬರ್ತೀನಿ, ನನ್ನ ಖರ್ಚಲ್ಲೇ ಬರ್ತೀನಿ, ನನ್ನ ಖರ್ಚಲ್ಲಿ ಓಲಾ ಆಟೋದಲ್ಲೇ ಬರೋದಣ್ಣ, ನನ್ನ ಖರ್ಚಲ್ಲೇ ಬರ್ತೀನಿ, ಆ ಖರ್ಚಿನವರೇನೂ ಇರಲ್ಲ. ಇದು ಅಲ್ಲ ಅದೇ ನಾನು ನನ್ನ ಪಿಕ್ಚರ್ ಇವರು ಸಪೋರ್ಟ್ ತಗೊಳ್ಳೋಣ ಅಂದ್ರೆ ಇವರು ನನ್ನ ಮೇಲೆ ಕಲ್ಲಾಕೋ ಕಾರ್ಯಕ್ರಮ ಇಟ್ಕೊಂಡವ್ರಲ್ಲ. ಇಲ್ಲ ಏನಂದ್ರೆ ನಾನು ನಾವು ಇಬ್ರು ಪ್ರೆಸ್ ಕ್ಲಬ್ ಹೋಗ್ಬೇಕಾಗತ್ತೆ ಇನ್ನೊಂದ್ಸಲ, ಇಲ್ಲ ಕರೋಡ್ಪತಿಗೆ ಹೋಗ್ಬೇಕಾಗತ್ತೆ, ಇನ್ನೊಂದು ತಾಯ್ತಾ ಕಟ್ಟಿಸ್ಬೇಕು ನಿಮ್ ನಾನು. ಅಲ್ಲಲ್ಲ ಈತಂತೂ ನಂದು ನಾನು ಹೇಳಿದೆ ನನಗೆ ಸಂಬಂಧವೇ ಇಲ್ಲ ಕಣಯ್ಯ ಅಂತ. ಆಮೇಲೆ ಇಲ್ಲಿ ಹಿಂಗೆ ಹೇಳಿದ್ರು, ಈಗ ಅಂದ್ರೆ ಕರ್ಸಿದ್ರು, ಕೂತ್ಕೊಂಡು ಕಾದು ಎಲ್ಲರೂ ಮಾತಾಡಿದ್ದಾನೆ ತಾಳ್ಮೆಯಿಂದ ಕೇಳಿದ್ದೆಲ್ಲ ಆಯ್ತು. ಹೇಳಿದ್ಕೊಂಡು ನಾವು ಶಿವಣ್ಣ ಅವ್ರನ್ನ ಕರ್ಸೋಣ ಅಂತಿದ್ವು, ದರ್ಶನ್ ಅವ್ರನ್ನ ಕರ್ಸೋಣ ಅಂತಿದ್ವು, ಅವ್ರು ಯಾರು ಸಿಕ್ಕಿಲ್ಲ, ಅದೇ ಗುರುಪ್ರಸಾದ್ ಅವ್ರನ್ನ ಕರ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗಿತ್ತು. ಸೀರಿಯಸ್ ಆಗಿ ಎತ್ತಿ ಸಿಕ್ಕು ಆಮೇಲೆ ನಿಂಗಿದೆ ನಿಂಗೆ ಅಂತ. ಅಲ್ಲ ಶಿವಣ್ಣ ಅವರು ವಿಶಸ್ ಮಾಡಿದ್ದಾರೆ, ತುಂಬ ಆತ್ಮೀಯರು. ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಅದು ದೊಡ್ಡದು ಅಂತೀನಿ ನಾನು. ಮಾಡಿ ಹಾಕಿ ದುಡ್ಡ. ಸಿನಿಮಾ ಅಂದ್ರೇನು, ನಾನು ಕಲ್ತಿರೋ ಪಾಠ, ನಮ್ಮ ಕೈಲೊಂದು ಮೀನಿದೆ, ಆ ಮೀನನ್ನು ಸಮುದ್ರಕ್ಕೆ ಎಸಿತೀವಿ ಮತ್ತು ಅದೇ ಮೀನನ್ನು ಹಿಡಿತೀವಿ. ಅದು ಮೊದಲ ಹಂತದ ಸಕ್ಸಸ್ ಅಂತ. ಬಿಕಾಸ್ ಅದೇ ಮೀನು ಹಿಡಿಯೋಕ್ಕಾಗಲ್ಲ, ಅದು ಹೊಟ್ಟೋಯ್ತು ಒಳಗಡೆ, ಅದ್ರ ಮೇಲೆ ಬಂದರೆ ಅದು ಬೋನಸ್ ಅಂತ ಹೇಳಿ. ಸೊ ಅಷ್ಟು ಶಿಸ್ತಿರ್ಬೇಕಾದಂತಹ ಒಂದು ಮಾಧ್ಯಮ ಸಿನಿಮಾ. ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ. ಕಲೆಯನ್ನು ವಾಣಿಜ್ಯೀಕರಿಸುವ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಮಹನೀಯರಿಗೆ ಅದು ಅನುಭವಿಸ್ಕೊಂಡು ಬಂದಿದ್ದೀವಿ. ಅದೆಲ್ಲ ಇನ್ನೂ ಮನ್ವಿತ್ ಅವ್ರಿಗೆ ಆಗಬೇಕಿದೆ, ಆಗತ್ತೆ. ಇದನ್ನ ಇನ್ನೋಸೆನ್ಸ್ ಇಟ್ಕೊಳ್ಳಿ. ಹಾಗೆ ಇನ್ನೋಸೆಂಟ್ ಆರ್ಟಿಸ್ಟ್ಗಳಿಲ್ಲ. ಭಾಗ್ಯರಾಜ್ ಗೆದ್ದಿದೆ ಇನ್ನೋಸೆನ್ಸಲ್ಲಿ. ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟ್ರು, ಕಾಶಿನಾಥ್, ಅವ್ರಿಗೆಲ್ಲ ಅದಕ್ಕೊಂದು ವೇದಿಕೆ ಇದೆ, ನಿಶ್ ಇದೆ ಇದರಲ್ಲಿ ಸಿನಿಮಾ ರಂಗದಲ್ಲಿ. ಭಾಳ ಜನಕ್ಕೆ ಇಲ್ಲ ಅದು. ಬಂದವನ್ನೆಲ್ಲ ತೊಡೆ ತಪ್ಪಿಟ್ಟು ನಾನು ಹೊಡಿತೀನಿ ಅಂತನೋ ಹೀರೋಗಳು ಸುಮಾರು ಜನ ಇರ್ತಾರೆ. ಇಲ್ಲ ನಾನು ಭಕ್ತಿನಿ ಏನೋರು ಬೇಕಲ್ಲ, ಇಲ್ಲ ನಾನು ಇರ್ತೀನಿ ಅಂತೇಳಿ. ಅದು ಹಂಗೆ ಅದು ಕರೆಕ್ಟ್. ಅದು ಅಲ್ಲ, ಅದು ಇಲ್ಲಿನ ಊಟ ಮಾಡಿದ ಮೇಲೆ ಅದಕ್ಕೆ ಗೊತ್ತಾಯ್ತು, ಬರಲಿ ಆ ಇನ್ನೋಸೆನ್ಸ್ ಬಿಡೋದು ಬೇಡ ಅಂತೇಳಿ ಇದು. ಮತ್ತು ಎಲ್ಲರಿಗೂ ವಿಶ್ ಮಾಡ್ತೀನಿ, ಚೆನ್ನಾಗಿ ಮುಂದುವರ್ಕೊಂಡು. ಇದು ನಾನು ಆ್ಯಕ್ಚುಲಿ ಇವ್ರಿಗೆ ಏನು ಹೇಳಿದೆ ಅಂದರೆ, ನನಗೆ ಸಿನಿಮಾ ಒಮ್ಮೆ ತೋರಿಸಿ ಎಲ್ಲ ಮುಗಿದ ಮೇಲೆ ಕೊನೆಯ ಕೆಲಸ ಫೈನಲ್ ಅನ್ನೋಕ್ಕಿಂತ ಮುಂಚೆ ನನಗೆ ಗೊತ್ತಿರಬಹುದಾದ ಕರೆಕ್ಷನ್ಸ್ ಏನಾದ್ರು ಇದ್ದರೆ ಹೇಳ್ತೀನಿ. ಅದು ದೊಡ್ಡ ಸಹಾಯ ಆಗುತ್ತೆ ನಿಮಗೆ. ಅದು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ನನ್ನ ಕಡೆಯಿಂದ ಪಾಸಿಟಿವ್ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ಬೋದು. ನಾ ಬಂದಲ್ಲಿ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ ತುಂಬ ಜನ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡ್ರಪ್ಪ ಅಂತ ಕೇಳಬಹುದು. ಅವ್ರನ್ನೆಲ್ಲ ಕರ್ಕೊಂಬಂದು ಥಿಯೇಟ್ರಿಗಂತೂ ತುಂಬಿಸೋಕೆ ನಮ್ಮ ಕೈಲಿ ಆಗಲ್ಲ. ಅದು ಆಸಕ್ತಿ ಇರೋ ದರ್ಶನ್ ಅವರೊಬ್ಬರು ಮಾತ್ರ. ಚಿಕ್ಕಣ್ಣ ಅವ್ರ ಸಿನಿಮಾ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಅವ್ರು ಹೇಳ್ತಾರೆ ಚಿಕ್ಕಣ್ಣ ಅವ್ರ ಫಿಲ್ಮ್ ನೋಡಿ ಅಂತ ಜನ ತುಂಬಿಟ್ರಣ ಅಲ್ಲ, ಆ ಪವರ್ ಅವ್ರಿಗಿದೆ. ಹಿ ಹ್ಯಾಸ್ ಅರ್ನ್ಡ್ ಇಟ್ ಓವರ್ ದ ಇಯರ್ಸ್ ಅಂತಲೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರ ನಮ್ಮ ಹಾರೈಕೆಗಳು ಯತಿಯವರು ಮತ್ತು ಅವರ ತಂಡದ ಪ್ರತಿಯೊಬ್ಬ ಕಲಾವಿದರ ಮೇಲಿದೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಲಿದೆ. ಕೆಲಸ ಮಾಡಿದ್ದೀರಿ, ಒಳ್ಳೆ ಯಶಸ್ಸು ತೊಗೊಂಡು ಬನ್ನಿ. ಸಂತೋಷ್ ಅವರು ನಾನು ನಂಬರ್ ತಗೋತೀನಿ, ರೆಡಿ ಮಾಡ್ತೀನಿ. ನೋಡಿ ಇಲ್ಲ ಅದರಲ್ಲಿ ಅಲ್ಲ, ನನ್ನ ನಂಬರ್ ಯತಿರಾಜ್ ಸರ್ ಹತ್ರ ಕೇಳಿ ಅಂದ್ರು. ಸಂತೋಷ್ ಸಾರ್ಗೆ ಅಲ್ಲ, ಅದು ಮಾತಾಡ್ತೀನಿ ಅವರು ಶ್ರದ್ಧೆಯಿಂದ ಈ ಸಿನಿಮಾಗೆ ಹಣವನ್ನು ಹಾಕಿದ್ದಾರೆ ಮತ್ತು ಹಣವನ್ನು ವಾಪಸ್ ಎತ್ತಕ್ಕೆ ಏನೇನು ಬೇಕೋ ಆ ಶ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ತಾಯಿ ಶಾರದೆ ಆಶೀರ್ವಾದ, ಲಕ್ಷ್ಮಿ ಆಶೀರ್ವಾದ ಎಲ್ಲವೂ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಚಿಕ್ಕ ಭಾಷಣ ತುಂಬ ಲೇಟ್ ಆಗಿರೋದ್ರಿಂದ ಇನ್ನೊಮ್ಮೆ ಡೀಟೇಲ್ ಆಗಿ ಮಾತಾಡೋಣ. ಓಕೆ ಸರ್, ಈಗ ಮಾತಾಡ್ತಾ Once again, congratulations to the whole team of Sanju. ಸಂಜು ಅಗಮ್ಯ ಪಯಣಿಗ ಸಿನಿಮಾ ತಂಡಕ್ಕೆ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೀವಿ.